Welcome back to In Detail YouTube channel, all in one. So, Structured Query Language na part 4 video ge nodona. Data updation and deletion. So, updation and deletions are also part of SQL data manipulation language. So, DML ನಲ್ಲಿ ಬರುವಂಥ ಎರಡು ಇಂಪಾರ್ಟೆಂಟ್ ಆಪರೇಷನ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಅಪ್ಡೇಷನ್ ಆ್ಯಂಡ್ ಡಿಲೀಷನ್. ಸೊ ಅಪ್ಡೇಷನ್ ಅಂದರೆ ಏನು? ಸೊ ನೀಡ್ ಟು ಮೇಕ್ ಚೇಂಜಸ್ ಇನ್ ವ್ಯಾಲ್ಯೂಸ್ ಒನ್ ಆರ್ ಮೋರ್ ಕಾಲಮ್ಸ್ ಆಫ್ ಎಕ್ಸಿಸ್ಟಿಂಗ್ ರೆಕಾರ್ಡ್ಸ್ ಇನ್ ಎ ಟೇಬಲ್. ಅಂದರೆ ಇರುವಂಥ ಟೇಬಲ್ನಲ್ಲಿ ಒಂದು ಕಾಲಮ್ ಆಗಿರಬಹುದು ಅಥವಾ ಒಂದಕ್ಕಿಂತ ಹೆಚ್ಚಿನ ಕಾಲಮ್ಸ್ಗಳಾಗಿರಬಹುದು. ಅಲ್ಲಿ ಬರುವಂಥ ವ್ಯಾಲ್ಯೂಗಳನ್ನ ನಾವೇನಾದರೂ ಬದಲಾಯಿಸಬೇಕು ಅಂತಂದರೆ ಅಥವಾ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಅಪ್ಡೇಷನ್ನ ಕೊಡಬೇಕಾಗತ್ತೆ. ಸೊ ಆ ಒಂದು ಪ್ರೋಸೆಸ್ಗೆ ನಾವು ಡೇಟಾ ಅಪ್ಡೇಷನ್ ಅಂತ ಹೇಳ್ತೀವಿ. ಇಲ್ಲಿ ಸಿಂಟ್ಯಾಕ್ಸ್ ಕೊಟ್ಟಿರೋ ಪ್ರಕಾರ ಸೊ ಅಪ್ಡೇಟ್ ಅನ್ನೋ ಒಂದು ರಿಸರ್ವ್ಡ್ ಬರೀಲೇಬೇಕಾಗುತ್ತೆ. ಸೊ ಅಪ್ಡೇಟ್ ದೆನ್ ಟೇಬಲ್ ನೇಮ್ ಸೆಟ್ ಅನ್ನೋದು ಕೂಡ ಒಂದು ರಿಸರ್ವ್ಡ್ ಕಂಪಲ್ಸರಿ ಬರೀಬೇಕಾಗುತ್ತೆ. ಆ್ಯಂಡ್ ಆಟ್ರಿಬ್ಯೂಟ್ 1 ಈಸ್ ಈಕ್ವಲ್ ಟು ವ್ಯಾಲ್ಯೂ 1, ಕಾಮಾ attribute 2 is equal to value 2, comma, so where condition then semicolon. ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಪಾಯಿಂಟ್ಸ್ಗಳು ಯಾವುದಪ್ಪ ಅಂತ ಹೇಳಿದ್ರೆ ಅಪ್ಡೇಟ್ ವರ್ಡ್ ಮತ್ತು ಸೆಟ್ ವರ್ಡ್ ಕಂಪಲ್ಸರಿ ಅಪ್ಡೇಟ್ ಕಮಾಂಡ್ನಲ್ಲಿ ಅದು ಅಪ್ಡೇಷನ್ ಮಾಡುವ ಸಂದರ್ಭದಲ್ಲಿ ಬಳಸಲೇಬೇಕಾಗುತ್ತೆ. ಸೊ ಟೇಬಲ್ ನೇಮ್ ಮೆನ್ಷನ್ ಮಾಡಿದ್ಮೇಲೆ ಸೊ ಆಟ್ರಿಬ್ಯೂಟ್ 1 ಅಂತಂದರೆ ಕಾಲಮ್ 1ಗೆ ಯಾವ ವ್ಯಾಲ್ಯೂನ ನಾವು ಅಸೈನ್ ಮಾಡ್ತೀವಿ ಸೊ ಅದನ್ನು ನಾವು ಈಕ್ವಲ್ ಸಿಂಬಲ್ ಹಾಕ್ಬಿಟ್ಟು ವ್ಯಾಲ್ಯೂ 1 ಅಂತ RHS ಅಲ್ಲಿ ಮೆನ್ಷನ್ ಮಾಡ್ತೀವಿ. ಮತ್ತು ಸೆಕೆಂಡ್ ಕಾಲಮ್ ಏನಾದರೂ ನಾವು ವ್ಯಾಲ್ಯೂನ ಅಸೈನ್ ಮಾಡಬೇಕಂದ್ರೆ ಕಾಮಾ ಸಪ್ರೇಟರ್ನ ಬಳಸ್ಬಿಟ್ಟು ಸೊ ಆಟ್ರಿಬ್ಯೂಟ್ 2 ಈಸ್ ಈಕ್ವಲ್ ಟು ವ್ಯಾಲ್ಯೂ 2 ಅಂತ ಮೆನ್ಷನ್ ಮಾಡ್ತೀವಿ. ಸೊ ಈ ಎಲ್ಲ ವ್ಯಾಲ್ಯೂಸ್ಗಳನ್ನ ನಾವು ಅಸೈನ್ ಮಾಡಬೇಕಾಗುತ್ತೆ ಅನ್ನೋದ ಸಂದರ್ಭದಲ್ಲಿ ಸೊ ವೇರ್ ಕಂಡೀಷನ್ ಅನ್ನೋದು ಬಳಸ್ತೀವಿ. ಸೊ ಕಂಡೀಷನನ್ನು ನಾವು ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ ಕೇಸ್ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಮಾತ್ರ ಸೊ ಆಟ್ರಿಬ್ಯೂಟ್ 1 ಮತ್ತು ಆಟ್ರಿಬ್ಯೂಟ್ 2ನಲ್ಲಿ ವ್ಯಾಲ್ಯೂಸ್ಗಳು ಅಸೈನ್ ಆಗ್ತಾ ಬರುತ್ತೆ. ಸೊ ಒಂದು ಎಕ್ಸಾಂಪಲ್ ನೋಡೋದಾದರೆ ಸೊ MySQL update student set guardian ID is equal to 1010 something value where roll number is equal to 3. ಅಂದರೆ ರೋಲ್ ನಂಬರ್ 3 ಇರುವಂಥ ಒಂದು ಟಪಲ್ ಅಥವಾ ರೆಕಾರ್ಡಲ್ಲಿ ಸೊ ಗಾರ್ಡಿಯನ್ ಐ ಡಿ ಬಂದು 101010 ಅನ್ನೋ ವ್ಯಾಲ್ಯೂ ಅಸೈನ್ ಆಗ್ತಾ ಬರುತ್ತದೆ. ಈ ರೀತಿ ನಾವು ಚೇಂಜಸನ್ನು ಅಥವಾ ಮಾಡಿಫಿಕೇಶನ್ ಮಾಡೋದನ್ನು ನಾವು ಸೊ ಡೇಟಾ ಅಪ್ಡೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ವಿಚಾರ ಏನಪ್ಪ ಅಂತಂದರೆ ಅಪ್ಡೇಷನ್ ಮಾಡೋ ಸಂದರ್ಭದಲ್ಲಿ ನಾವು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸೊ ಇಫ್ ವಿ ಮಿಸ್ ದ ವೇರ್ ಕ್ಲಾಸ್, ಈ ರೀತಿ ಅಪ್ಡೇಷನ್ ಮಾಡೋ ಸಂದರ್ಭದಲ್ಲಿ ನಾವು ಏನಾದರೂ ವೇರ್ ಕ್ಲಾಸನ್ನು ಮರ್ತು ಬಿಟ್ರೆ ಸೊ ದೆನ್ ಗಾರ್ಡಿಯನ್ ಐ ಡಿ ಆಫ್ ಆಲ್ ದ ರೆಕಾರ್ಡ್ಸ್ ವಿಲ್ ಬಿ ಚೇಂಜ್ ಟು 1010. ಸೊ ಗಾರ್ಡಿಯನ್ ಐ ಡಿನಲ್ಲಿ ನಾವು ಕೊಟ್ಟಿರುವಂಥ 1010 ವ್ಯಾಲ್ಯೂ ಪ್ರತಿಯೊಂದು ಎಲ್ಲ ರೆಕಾರ್ಡ್ಸ್ಗಳು ಕೂಡ ಅಪ್ಡೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ವೇರ್ ಕ್ಲಾಸನ್ನು ಬಳಸಬೇಕಾದ್ರೆ ಅಂದರೆ ಕಂಡೀಷನ್ಸ್ನ ಅಪ್ಲೈ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ನಾವು ಬರೀಬೇಕಾಗುತ್ತೆ. ಇನ್ ಕೇಸ್ ನಾವೇನಾದರೂ ವೇರ್ ಕ್ಲಾಸನ್ನು ಬರೆದಿಲ್ಲ ಅಂದರೆ ನಾವು ಕೊಡುವಂಥ ಅಪ್ಡೇಟೆಡ್ ವ್ಯಾಲ್ಯೂ ಎಲ್ಲ ಒಂದು ರೆಕಾರ್ಡ್ಸ್ಗಳಿಗೂ ಕೂಡ ಅಪ್ಲೈ ಆಗಿಬಿಡುತ್ತೆ. ಸೊ ಇದನ್ನು ನಾವು ಕೇರ್ಫುಲ್ಲಾಗಿ ಗಮನಿಸಬೇಕಾಗತ್ತೆ. ಸೊ ಈಗ ವಿ ಕ್ಯಾನ್ ಆಲ್ಸೋ ಅಪ್ಡೇಟ್ ವ್ಯಾಲ್ಯೂಸ್ ಫಾರ್ ಮೋರ್ ದ್ಯಾನ್ ಒನ್ ಕಾಲಮ್ ಯೂಸಿಂಗ್ ಅಪ್ಡೇಟ್ ಸ್ಟೇಟ್ಮೆಂಟ್. ನಾವು ಟೇಬಲ್ನಲ್ಲಿ ಒಂದು ಕಾಲಮ್ಗಿಂತ ಹೆಚ್ಚಿನ ಕಾಲಮ್ಗೆ ನಾವೇನಾದರೂ ಚೇಂಜಸ್ ಮಾಡಬೇಕು ಅಥವಾ ಮಾಡಿಫೈ ಮಾಡಬೇಕು ಅಂತಂದರೆ ಸೊ ವಿ ಕ್ಯಾನ್ ಯೂಸ್ ದಿಸ್ ಸ್ಯಾಂಪಲ್ ಲೈಕ್ MySQL update then table name guardian then set then G address is equal to ಸೊ ಅಡ್ರೆಸ್ಸನ್ನು ಕೊಡಬೇಕಾಗುತ್ತೆ ಕಾಮಾ ದೆನ್ G phone. ಇಲ್ಲಿ G ಅಡ್ರೆಸ್ಸು ಮತ್ತು G phone ಅನ್ನೋದು ಆಟ್ರಿಬ್ಯೂಟ್ಸ್ ಅಂತ ಆಗುತ್ತೆ. ಸೊ ಕಾಲಮ್ 1 ಕಾಲಮ್ 2 ಅಂತ ತೊಗೊಳ್ತೀವಿ. ಸೊ ವೇರ್ GUID ಅಂದರೆ ಗಾರ್ಡಿಯನ್ ಐ ಡಿ ಈಸ್ ಈಕ್ವಲ್ ಟು ಸಮ್ ನಂಬರ್. ಸೊ ಇಲ್ಲಿ ನಾವು ಮಲ್ಟಿಪಲ್ ಕಾಲಮ್ಸ್ಗಳನ್ನ ನಾವು ಅಪ್ಡೇಟ್ ಮಾಡ್ಬೋದು. ಸೊ ಹೀಗೆ ಅಪ್ಡೇಷನ್ನ ನಾವು ರಿಲೇಷನಲ್ಲಿ ಕೊಡ್ಬೋದು. ಸೊ ನೆಕ್ಸ್ಟ್ ಡೇಟಾ ಡಿಲೀಷನ್ ಅಂದರೆ ಏನು? ಡೇಟಾ ಡಿಲೀಷನ್ ಅಂತಂದರೆ ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಗೋಯಿಂಗ್ ಟು ಬಿ ಯೂಸ್ ಟು ಡಿಲೀಟ್ ಆರ್ ರಿಮೂವ್ ಒನ್ ಆರ್ ಮೋರ್ ರೆಕಾರ್ಡ್ಸ್. ಸೊ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ರೆಕಾರ್ಡ್ಸ್ ಅಂತ ಹೇಳಿದ್ರೆ ನಾವು ಒಂದು ರೋ ಅಂತ ಹೇಳ್ಬೋದು ಅಥವಾ ಟಪಲ್ಸ್ ಅಂತ ಹೇಳ್ಬೋದು. ಸೊ ಅದನ್ನು ನಾವು ಏನಾದರೂ ರಿಮೂವ್ ಮಾಡಬೇಕು ಅಥವಾ ಡಿಲೀಟ್ ಮಾಡಬೇಕಂದ್ರೆ ಈ ಡಿಲೀಟ್ ಸ್ಟೇಟ್ಮೆಂಟನ್ನು ಬಳಸ್ತೀವಿ. ಸೊ ಸಿಂಟ್ಯಾಕ್ಸಲ್ಲಿ ಕೊಟ್ಟಿರೋ ಪ್ರಕಾರ ಡಿಲೀಟ್ ಫ್ರಮ್ ಟೇಬಲ್ ನೇಮ್ ಮೆನ್ಷನ್ ಮಾಡಬೇಕಾಗುತ್ತೆ, ವೇರ್ ಕ್ಲಾಸನ್ನು ಬಳಸ್ಕೊಂಡು ಕಂಡೀಷನ್ನ ಬರೀಬೇಕಾಗುತ್ತೆ. ಸೊ ಎಕ್ಸಾಂಪಲ್ ನೋಡೋದಾದರೆ ಡಿಲೀಟ್ ಫ್ರಮ್ ಸ್ಟೂಡೆಂಟ್ ಟೇಬಲ್ ವೇರ್ ರೋಲ್ ನಂಬರ್ ಇಸ್ ಈಕ್ವಲ್ ಟು 2. ಅಂದರೆ ರೋಲ್ ನಂಬರ್ 2 ಎಲ್ಲಿ ಬರುತ್ತೋ ಅಲ್ಲಿರುವಂಥ ಕಂಪ್ಲೀಟ್ ಒಂದು ರೋ ಸೊ ಡಿಲೀಟ್ ಆಗ್ತಾ ಬರುತ್ತೆ. ಸೊ ಸ್ಟೂಡೆಂಟ್ ಟೇಬಲಿಂದ ಡಿಲೀಟ್ ಆಗ್ತಾ ಬರುತ್ತೆ. ಸೊ ಹೀಗೆ ನಾವು ಡಿಲೀಟ್ ಅಪ್ಡೇಷನ್ ಬರೀಬೇಕಾಗುತ್ತೆ. ಸೊ ಡಿಲೀಷನನ್ನು ನಾವು ಕನ್ಫರ್ಮ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗುತ್ತೆ. ಸೊ ಯಾವ ರೀತಿ ನಾವು ಅಪ್ಡೇಟ್ ಸ್ಟೇಟ್ಮೆಂಟಲ್ಲಿ ವೇರ್ ಕ್ಲಾಸ್ ಬಗ್ಗೆ ಕೇರ್ ತಗೋತೀವೋ ಎಚ್ಚರಿಕೆಯನ್ನು ವಹಿಸ್ತೀವೋ ಅದೇ ರೀತಿಯಲ್ಲಿ ನಾವು ಈಗ ಡಿಲೀಟ್ ಸ್ಟೇಟ್ಮೆಂಟಲ್ಲೂ ಕೂಡ ಅಷ್ಟೇ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಏನಪ್ಪ ಅಂತ ಹೇಳಿದ್ರೆ ಸೊ ಡಿಲೀಟ್ ಸ್ಟೇಟ್ಮೆಂಟ್ ನಾವು ಬಳಸೋ ಸಂದರ್ಭದಲ್ಲಿ ವೇರ್ ಕ್ಲಾಸನ್ನು ನಾವು ಇಲ್ಲೂ ಕೂಡ ನಾವು ಮರೆತುಬಿಟ್ರೆ ಸೊ ಆ ಡಿಲೀಟ್ ಅನ್ನೋ ಸ್ಟೇಟ್ಮೆಂಟ್ ಏನು ಮಾಡುತ್ತೆ ಅಂದರೆ ಇಟ್ಸ್ ಗೋಯಿಂಗ್ ಟು ಡಿಲೀಟ್ ಆಲ್ ದ ರೆಕಾರ್ಡ್ಸ್ ಇನ್ ಎ ಟೇಬಲ್. ಎಲ್ಲ ರೆಕಾರ್ಡ್ಸನ್ನು ಕೂಡ ಅದು ಡಿಲೀಟ್ ಮಾಡಬಹುದು. ಸೊ ಹಾಗಾಗಿ
ಡೇಟಾ ಅಪ್ಡೇಷನು ಮತ್ತು ಡೇಟಾ ಡಿಲಿಷನ್ನಲ್ಲಿ ವೇರ್ ಕ್ಲಾಸನ್ನು ಬರೀಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯವಾಗಿರುತ್ತೆ. ನೆಕ್ಸ್ಟ್ ಫಂಕ್ಷನ್ಸ್ ಇನ್ SQL. ಸೊ ಹಾಗಾದರೆ ಫಂಕ್ಷನ್ಸ್ ಏನನ್ನು ನಾವು ಪರ್ಫಾರ್ಮ್ ಮಾಡ್ಬೋದು ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜಲ್ಲಿ ಯಾವುದೆಲ್ಲ ಫಂಕ್ಷನ್ಸ್ ಇದೆ ಅಂತ ಹೇಳಿದ್ರೆ, ಸೊ ಸಿಂಗಲ್ ರೋ ಫಂಕ್ಷನ್ಸು ಮತ್ತು ಮಲ್ಟಿಪಲ್ ರೋ ಫಂಕ್ಷನ್ಸ್ ಇದೆ, ಗ್ರೂಪ್ ರೆಕಾರ್ಡ್ ಬೇಸ್ಡ್ ಆನ್ ಸಮ್ ಕ್ರೈಟೀರಿಯಾ ಆ್ಯಂಡ್ ವರ್ಕಿಂಗ್ ಆನ್ ಮಲ್ಟಿಪಲ್ ಟೇಬಲ್ಸ್ ಯೂಸಿಂಗ್ SQL. ಸೊ ಇಲ್ಲಿ ಫಂಕ್ಷನ್ ಅಂದರೆ ಏನಕ್ಕೆ? ಫಂಕ್ಷನ್ ಅನ್ನೋದು ಇಟ್ ಇಸ್ ಯೂಸ್ಡ್ ಜಸ್ಟ್ ಟು ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಟಾಸ್ಕ್. ಒಂದು ವಿಶಿಷ್ಟವಾದಂಥ ಅಥವಾ ನಿರ್ದಿಷ್ಟವಾದಂಥ ಒಂದು ಟಾಸ್ಕನ್ನು ಮಾಡೋದನ್ನೇ ನಾವು ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಆ ಫಂಕ್ಷನ್ ಪರ್ಫಾರ್ಮೆನ್ಸ್ ಎಲ್ಲ ಆದಮೇಲೆ ಸೊ ಇಟ್ಸ್ ಗೋಯಿಂಗ್ ಟು ರಿಟರ್ನ್ ಝೀರೋನಾದರೂ ರಿಟರ್ನ್ ಮಾಡಬಹುದು, ಅಥವಾ ಮೋರ್ ದ್ಯಾನ್ ದಟ್ ಝೀರೋ ಆಲ್ಸೋ ವಿ ಕ್ಯಾನ್ ಗೆಟ್ ದ ರಿಸಲ್ಟ್. ಸೊ ಝೀರೋಗಿಂತ ಹೆಚ್ಚಿನ ವ್ಯಾಲ್ಯೂನಾದ್ರು ಕೂಡ ಬರಬಹುದು, ರಿಸಲ್ಟ್ ರೀತಿಯಲ್ಲಿ ನಮಗೆ ಡಿಸ್ಪ್ಲೇ ಬರ್ಬೋದು. ಸೊ ಫಂಕ್ಷನ್ ಕ್ಯಾನ್ ಬಿ ಅಪ್ಲೈಡ್ ಟು ವರ್ಕ್ ಆನ್ ಎ ಸಿಂಗಲ್ ಆರ್ ಮಲ್ಟಿಪಲ್ ರೋಸ್ ಆಫ್ ಎ ಟೇಬಲ್. ಸೊ ಫಂಕ್ಷನ್ಸನ್ನು ನಾವು ಕೇವಲ ಬರೀ ಸಿಂಗಲ್ ರೋಗೆ ಅಂತ ಹೇಳೋಣ, ಸಿಂಗಲ್ ರೋ ಆದರೂ ಕೂಡ ಅಪ್ಲೈ ಮಾಡ್ಬೋದು, ಅಥವಾ ಮೋರ್ ದೆನ್ ಸಿಂಗಲ್ ರೆಕಾರ್ಡ್ಸ್ ಇದ್ರೂ ಕೂಡ ನಾವು ಈ ಫಂಕ್ಷನ್ನ ಅಪ್ಲೈ ಮಾಡ್ಬೋದು. ಸೊ ಡಿಪೆಂಡಿಂಗ್ ಆನ್ ದರ್ ಅಪ್ಲಿಕೇಶನ್ ಇನ್ ಒನ್ ಆರ್ ಮೋರ್ ಮಲ್ಟಿಪಲ್ ರೋಸ್ SQL ಫಂಕ್ಷನ್ ಕ್ಯಾಟಗರೈಸ್. ಸೊ ಅಲ್ಲಿ ಕೊಟ್ಟಿರುವಂಥ ರಿಲೇಷನಲ್ಲಿ ಬಂದಿರುವಂಥ ನಂಬರ್ ಆಫ್ ರೋಸ್, ಒನ್ ರೋ ಆಗಿರ್ಬೋದು ಅಥವಾ ಮಲ್ಟಿಪಲ್ ರೋ ಆಗಿರ್ಬೋದು, ಅದರ ಆಧಾರದ ಮೇಲೆ ಸೊ ನಾವು ಇಲ್ಲಿ SQL ಫಂಕ್ಷನ್ನ ಕ್ಯಾಟಗರೈಸ್ ಮಾಡ್ತಾ ಹೋಗ್ತೀವಿ. ಸೊ ಒಂದು ಸಿಂಗಲ್ ರೋ ಫಂಕ್ಷನ್ನು, ಮತ್ತೊಂದು ಅಗ್ರಿಗೇಟ್ ಫಂಕ್ಷನ್ಸ್. ಸೊ ಇಲ್ಲಿ ಒಂದು ಸ್ಯಾಂಪಲ್ ನೋಡೋದಾದರೆ ಇನ್ವೆಂಟ್ರಿ ಅನ್ನೋ ಟೇಬಲ್ ಇದೆ, ಸೇಲ್ಸ್ ಟೇಬಲ್ ಇದೆ, ಕಸ್ಟಮರ್ ಟೇಬಲ್ ಮತ್ತು ಎಂಪ್ಲಾಯಿ ಟೇಬಲ್. ಸೊ ಇನ್ವೆಂಟ್ರಿ ಟೇಬಲ್ ಬಾಕ್ಸ್ನಲ್ಲಿ ಸೊ ಕ್ಯಾರೆಕ್ಟರ್ ID, ಸರ್ ಈ ಕಾರ್ ID ಬಂದು ಪ್ರೈಮರಿ ಕೀ ಆಗಿರುತ್ತೆ, ಮತ್ತು ಕಸ್ಟಮರ್ ಟೇಬಲ್ನಲ್ಲಿ ಕಸ್ಟಮರ್ ID ಅನ್ನೋದು ಕೂಡ ಪ್ರೈಮರಿ ಕೀ ಅಂತ ಹೇಳ್ಬೋದು, ಆ್ಯಂಡ್ ಆಲ್ಸೋ ಎಂಪ್ಲಾಯಿ ಟೇಬಲ್ನಲ್ಲಿ ಎಂಪ್ಲಾಯಿ ID ಅನ್ನೋದು ಪ್ರೈಮರಿ ಕೀ ಅಂತ ಹಾಕಿರ್ಬೋದು. ಹಾಗಾದರೆ ಸೇಲ್ ಟೇಬಲ್ನಲ್ಲಿ ಇಲ್ಲಿ ಕಾರ್ ID ಇದೆ, ಸೊ ಕಸ್ಟಮರ್ ID ಕೂಡ ಇದೆ, ಸೊ ಎಂಪ್ಲಾಯಿ ID ಇದೆ. ಸೊ ನಾವು ಸೇಲ್ಸ್ ಟೇಬಲ್ಗೆ ಹೋದಾಗ ಸೊ ಕಾರ್ ID ಅನ್ನೋದು ಒಂದು ರೀತಿ ಫಾರಿನ್ ಕೀ ಅಂತ ಹೇಳ್ಬೋದು. ಸೊ ಫಾರಿನ್ ಕೀ ಇಟ್ಸ್ ಗೋಯಿಂಗ್ ಟು ಟೇಕ್ ದ ರೆಫರೆನ್ಸಸ್ ಫ್ರಮ್ ದ ಇನ್ವೆಂಟ್ರಿ ಪ್ರೈಮರಿ ಕೀ ಲೈಕ್ ಕಾರ್ ID. ಸೊ ಕಾರ್ ID ಅಂತ ನಾವು ಏನು ಇಲ್ಲಿ ಫೀಲ್ಡನ್ನು ನೋಡ್ತೀವಿ ಸೇಲ್ಸ್ ಟೇಬಲಲ್ಲಿ, ಆ ಒಂದು ಕಾರ್ ID ಸೊ ಸೇಲ್ಸ್ ಟೇಬಲ್ನಲ್ಲಿ ಫಾರಿನ್ ಕೀ ರೀತಿ ವರ್ಕ್ ಮಾಡುತ್ತೆ. ಏನಕ್ಕೆ ಅಂದರೆ ಸೊ ಅದು ನಮಗೆ ಒಂದು ರೆಫರೆನ್ಸ್ ಕೀ ಆಗಿ ವರ್ಕ್ ಮಾಡುತ್ತೆ. ಸೊ ಏನಕ್ಕೆ ರೆಫರೆನ್ಸ್ ಕೀ ಆಗಿ ವರ್ಕ್ ಮಾಡುತ್ತೆ ಅಂತಂದರೆ, ಮತ್ತೊಂದು ಟೇಬಲ್ನಲ್ಲಿ ಯಾವುದು ಪ್ರೈಮರಿ ಕೀ ಆಗಿರುತ್ತೋ ಅದನ್ನ ಮೂಲಕ ನಾವು ರೆಫರೆನ್ಸನ್ನು ತಗೊಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ಸೇಲ್ಸ್ ಟೇಬಲ್ನಲ್ಲಿ ಕಾರ್ ID ಅನ್ನೋದು ಒಂದು ರೆಫರೆನ್ಸ್ ಕೀ. ಈವನ್ ಕಸ್ಟಮರ್ ID ಕೂಡ ರೆಫರೆನ್ಸ್ ಕೀ ಆಗಿ ವರ್ಕ್ ಆಗುತ್ತೆ. ಯಾಕಂದರೆ ಕಸ್ಟಮರ್ ID ಅನ್ನೋದು ಎಲ್ಲಿಂದ ರೆಫರೆನ್ಸ್ ತೊಗೊಂಡಿದೆ ಅಂದರೆ ಇನ್ನೊಂದು ಟೇಬಲ್ನ ಕಸ್ಟಮರ್ ಟೇಬಲ್ನ ಪ್ರೈಮರಿ ಕೀನ ನಾವು ಇಲ್ಲಿ ರೆಫರೆನ್ಸ್ ಆಗಿ ತೊಗೊಂಡಿದ್ದೀವಿ. ಮತ್ತು MEMP ID ಎಂಪ್ಲಾಯ್ ID ಇನ್ ಸೇಲ್ಸ್ ಟೇಬಲ್ ಇರ್ತಕ್ಕಂಥ ಎಂಪ್ಲಾಯ್ ID ಕೂಡ ರೆಫರೆನ್ಸ್ ಕೀ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಅದು ಎಂಪ್ಲಾಯ್ ಟೇಬಲ್ನಲ್ಲಿ ಇರುವಂಥ EMP ID ಪ್ರೈಮರಿ ಕೀದಿಂದ ರೆಫರೆನ್ಸನ್ನು ತೊಗೊಂಡಿದ್ದೀವಿ. ಸೊ ಈ ರೀತಿ ನಾವು ಪ್ರೈಮರಿ ಕೀ ಮತ್ತು ಫಾರಿನ್ ಕೀ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕಾಣಬಹುದು. ಸೊ ಸಿಂಗಲ್ ರೋ ಫಂಕ್ಷನ್ ಅಂದರೆ ಏನು? ಸಿಂಗಲ್ ರೋ ಫಂಕ್ಷನ್ಸ್ ಆರ್ ಅಪ್ಲೈಡ್ ಆನ್ ಅ ಸಿಂಗಲ್ ವ್ಯಾಲ್ಯೂ ಆ್ಯಂಡ್ ರಿಟರ್ನ್ ಎ ಸಿಂಗಲ್ ವ್ಯಾಲ್ಯೂ. ಸೊ ಒಂದು ವ್ಯಾಲ್ಯೂ ಮೇಲೆ ನಾವು ಅಪ್ಲೈ ಮಾಡ್ತೀವಿ. ಸೊ ಒಂದೇ ಒಂದು ವ್ಯಾಲ್ಯೂ ಮೇಲೆ ಅಪ್ಲೈ ಮಾಡಿದ್ಮೇಲೆ ಸೊ ನಮಗೆ ರಿಸಲ್ಟ್ ಕೂಡ ಒಂದೇ ಬರುತ್ತೆ. ಸೊ ಇದನ್ನು ನಾವು ಸಿಂಗಲ್ ರೋ ಫಂಕ್ಷನ್ ಅಂತ ಹೇಳ್ತೀವಿ. ಹಾಗೆ ಸ್ಕೇಲಾರ್ ಫಂಕ್ಷನ್ ಕೂಡ ಅಂತ ಹೇಳ್ತೀವಿ. ಸೊ ಸಿಂಗಲ್ ರೋ ಫಂಕ್ಷನ್ ನಾವು ಮೂರು ರೀತಿಯಾದಂಥ ಫಂಕ್ಷನ್ಸ್ ನೋಡ್ಬೋದು: ನ್ಯೂಮರಿಕ್ ಫಂಕ್ಷನ್ನು, ಸ್ಟ್ರಿಂಗ್ ಫಂಕ್ಷನ್ನು, ಡೇಟ್ ಫಂಕ್ಷನ್. ನ್ಯೂಮರಿಕ್ ಫಂಕ್ಷನ್ಗಳಲ್ಲಿ ಯಾವುದೆಲ್ಲ ಇದೆ ಅಂತಂದರೆ ಪವರ್ ಫಂಕ್ಷನ್ ಇದೆ, ರೌಂಡ್ ಫಂಕ್ಷನ್, ಮೋಡ್ ಫಂಕ್ಷನ್ ಇದೆ. ಸ್ಟ್ರಿಂಗ್ ಫಂಕ್ಷನ್ಗಳಲ್ಲಿ UCase, LCase, ಮಿಡ್, ಲೆಂತ್, ಲೆಫ್ಟ್, ರೈಟ್. ಸೊ ಇನ್ ಸ್ಟ್ರಿಂಗ್, ದೆನ್ LTrim, RTrim, ಟ್ರಿಮ್, ಈ ರೀತಿ ಇಷ್ಟು ಫಂಕ್ಷನ್ ಕೂಡ ನಾವು ಸ್ಟ್ರಿಂಗ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತೀವಿ. ಡೇಟ್ ಫಂಕ್ಷನಲ್ಲಿ ನಾವು ಡೇಟ್, ಮಂತ್ ನೇಮ್, ಇಯರ್, ಡೇ ನೇಮ್. ಸೊ ಈ ರೀತಿಯಾಗಿ ಸಿಂಗಲ್ ಫಂಕ್ಷನ್ಗಳನ್ನು ನಾವು ಕಾಣ್ಬೋದು. ಸೊ ಇದೇ ಒಂದು ಸಿಂಗಲ್ ರೋ ಫಂಕ್ಷನ್ಗಳಲ್ಲಿ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಕೂಡ ಕೇಳಬಹುದು. ಐಡೆಂಟಿಫೈ ದ ಸಿಂಗಲ್ ರೋ ಫಂಕ್ಷನ್ ಫ್ರಮ್ ದ ಫಾಲೋಯಿಂಗ್ಸ್ ಅಂತಲೂ ಕೂಡ ಕೇಳಬಹುದು. ಸೊ ನ್ಯೂಮರಿಕ್ ಫಂಕ್ಷನ್ನಲ್ಲಿ ಐಡೆಂಟಿಫೈ ಮಾಡಿ ಅಂತಲೂ ಕೇಳ್ಬೋದು, ಅಥವಾ ಕೊಟ್ಟಿರುವಂಥ ಒಂದು 4 ಆಪ್ಷನ್ಸ್ನಲ್ಲಿ ವಿಚ್ ಇಸ್ ದ ಸ್ಟ್ರಿಂಗ್ ಫಂಕ್ಷನ್ ಅಂತಲೂ ಕೇಳ್ಬೋದು, ಅಥವಾ ಕೊಟ್ಟಿರುವಂಥ ಫಂಕ್ಷನ್ಗಳಲ್ಲಿ ಆಪ್ಷನ್ಸ್ಗಳಲ್ಲಿ ವಿಚ್ ಇಸ್ ದ ಡೇಟ್ ಫಂಕ್ಷನ್ ಅಂತಲೂ ಕೂಡ ಕೇಳಬಹುದು. ಸೊ ಮಲ್ಟಿಪಲ್ ಚಾಯ್ಸಲ್ಲಿ ಬರುವಂಥ ಸಾಧ್ಯತೆ ಇದರಲ್ಲಿ ಇದೆ. ಸೊ ಹಾಗಾದರೆ ಮೊದಲನೇದಾಗಿ ಮ್ಯಾಥ್ ಫಂಕ್ಷನ್ ಬಗ್ಗೆ ನೋಡಿದ್ರೆ, ಸೊ ಮ್ಯಾಥ್ ಫಂಕ್ಷನ್ಲಿ ನಾವು ಮೇಜರ್ಲಿ ಗೋನ್ ಟು ಟೇಕ್ 3, ದಟ್ ಈಸ್ ಪವರ್ ಫಂಕ್ಷನ್, ರೌಂಡ್ ಫಂಕ್ಷನ್ ಮತ್ತು ಮಾಡ್ ಫಂಕ್ಷನ್ ಅಂತ ಇರುತ್ತೆ. ಸೊ ಪವರ್ ಫಂಕ್ಷನ್ ಅಂತ ಏನು ನಡೆಯುತ್ತೆ, ಸೊ ರೌಂಡ್ ಫಂಕ್ಷನ್ ಅಂದರೆ ಹೇಗೆ ಔಟ್ಪುಟ್ ಬರುತ್ತೆ, ಮಾಡ್ ಫಂಕ್ಷನ್ ಹೇಗೆ ಔಟ್ಪುಟ್ ಬರುತ್ತೆ ಅನ್ನೋದಕ್ಕೆ ನಾವಿಲ್ಲಿ ಸ್ಯಾಂಪಲ್ಸನ್ನು ನೋಡ್ಬೋದು. ಸೊ ಇಲ್ಲಿ ಒಂದು ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ GST ಆಸ್ 12% ಆಫ್ ಪ್ರೈಸ್ ಆ್ಯಂಡ್ ಡಿಸ್ಪ್ಲೇ ದ ರಿಸಲ್ಟ್ ಆಫ್ಟರ್ ರೌಂಡಿಂಗ್ ಇಟ್ ಆಫ್ ಟು 1 ಡೆಸಿಮಲ್ ಪ್ಲೇಸ್ ಅಂತ ಹೇಳಿದ್ದಾರೆ. ಸೊ ಒಂದು 12% ಆಫ್ ಪ್ರೈಸ್ಗೆ ನಾವು GST ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ.
ಆ್ಯಂಡ್ ಬಂದಿರುವಂಥ ಆನ್ಸರ್ಗೆ ನಾವು ರೌಂಡ್ ಆಫ್ ಮಾಡಬೇಕು. ಸೊ ರೌಂಡ್ ಆಫ್ ಮಾಡೋದು ಯಾವ ಮಟ್ಟಕ್ಕೆ ಮಾಡ್ತೀವಿ ಅಂದರೆ ಒಂದು ಡಿಜಿಟ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಒಂದು ಡಿಜಿಟ್ಗೆ ರೌಂಡ್ ಆಫ್ ಮಾಡಬೇಕು. ಸೊ ಇಲ್ಲಿ ನಾವು ಹೇಗೆ ಕಮೆಂಟ್ ಬರೀತೀವಿ ಅಂದರೆ ಸೆಲೆಕ್ಟ್ ರೌಂಡ್ ಫಂಕ್ಷನ್ ವಿತಿನ್ ಪ್ಯಾರಾಂಥಸಿಸ್ 12% ಆಫ್ ಪ್ರೈಸ್ GST. ಸೊ GST ಎಷ್ಟು ಅಪ್ಲೈ ಮಾಡ್ತೀವಿ ಅಂದರೆ ಪ್ರೈಸ್ಗೆ 12% ಅಷ್ಟು ಅಪ್ಲೈ ಮಾಡ್ತೀವಿ ಅಂದಾಗ 12/100 ಇಂಟು ಪ್ರೈಸ್ (1) ಅಂತ ಬರಿತೀವಿ. ಸೊ ಏನಕ್ಕೆ ಅಂದರೆ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ 1 ಡಿಜಿಟ್ ಡಿಸ್ಪ್ಲೇ ಆಗಬೇಕು, ಹಾಗಾಗಿ (1) ದೆನ್ ಕ್ಲೋಸ್ ದ ಪ್ಯಾರಾಂಥಸಿಸ್ GST ಫ್ರಮ್ ಇನ್ವೆಂಟ್ರಿ ಟೇಬಲ್. ಸೊ ಹೀಗೆ ನಾವು ರೌಂಡ್ ಫಂಕ್ಷನ್ ಅಪ್ಲೈ ಮಾಡೋದನ್ನು ಕಾಣ್ತೀವಿ. ನೆಕ್ಸ್ಟ್ ಇನ್ನೊಂದು ಸ್ಯಾಂಪಲ್ ನೋಡೋದಾದರೆ ಆ್ಯಡ್ ಎ ನ್ಯೂ ಕಾಲಮ್ ಟು ದ ಫೈನಲ್ ಪ್ರೈಸ್ ಟು ದ ಟೇಬಲ್ ಇನ್ವೆಂಟ್ರಿ ಟೇಬಲ್ಗೆ ನಾವು ಫೈನಲ್ ಪ್ರೈಸ್ ಅನ್ನೋ ಒಂದು ಕಾಲಮ್ನ ಆ್ಯಡ್ ಮಾಡಬೇಕಾಗುತ್ತೆ, ವಿಚ್ ವಿಲ್ ಹ್ಯಾವ್ ದ ವ್ಯಾಲ್ಯೂಸ್ ಆ್ಯಸ್ ಅ ಸಮ್ ಆಫ್ ಪ್ರೈಸ್ ಆ್ಯಂಡ್ 12% ಆಫ್ GST. ಸೊ ಅದು ಯಾವುದರ ವ್ಯಾಲ್ಯೂ ಆಗಿರುತ್ತೆ ಅಂದರೆ ಸೊ 2 ವ್ಯಾಲ್ಯೂಗಳ ಸಮ್ ಆಗಿರುತ್ತೆ, ಅಂದರೆ ಆ್ಯಡೆಡ್ ವ್ಯಾಲ್ಯೂ ಆಗಿರುತ್ತೆ. ಪ್ರೈಸು ಮತ್ತು 12% ಆಫ್ GST ಎರಡನ್ನೂ ಕೂಡ ಅಡಿಷನ್ ಮಾಡಿ ಡಿಸ್ಪ್ಲೇ ಮಾಡುವಂಥ ಒಂದು ಕಾಲಮ್ ಆಗಿರಬೇಕು. ಸೊ ಇಲ್ಲಿ ನಾವು ಹೊಸದಾಗಿ ಕಾಲಮನ್ನು ಆ್ಯಡ್ ಮಾಡಬೇಕಾದ್ರೆ ಒಂದು ಟೇಬಲ್ಗೆ ಆಲ್ಟರ್ ಟೇಬಲ್ ಇನ್ವೆಂಟರಿ ಆ್ಯಡ್ ಫೈನಲ್ ಪ್ರೈಸ್ ಡೇಟಾ ಟೈಪ್ ಬರೀಬೇಕು ನ್ಯೂಮರಿಕ್ 10,1. ಅಂದರೆ ಸೊ ಬರುವಂಥ ಆನ್ಸರ್ಸು ಡೆಸಿಮಲ್ ಪಾಯಿಂಟಲ್ಲಿ ಏನೋ ಬಂದರೆ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಒಂದು ಡಿಜಿಟ್ ನಮಗೆ ಡಿಸ್ಪ್ಲೇ ಮಾಡಿದ್ರೆ ಸಾಕು ಅನ್ನೋ ರೀತಿಯಲ್ಲಿ. ಸೊ ನ್ಯೂಮರಿಕ್ ಅಂತ ಡೇಟಾ ಟೈಪ್ ಮೆನ್ಷನ್ ಮಾಡಿ 10,1 ಅಂತ ಮೆನ್ಷನ್ ಮಾಡಿದ್ದಾರೆ. ನಾವು ಸೊ ಫೈನಲ್ ಪ್ರೈಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅಪ್ಡೇಟ್ ಇನ್ವೆಂಟ್ರಿ, ದಟ್ ಇಸ್ ದ ಟೇಬಲ್ ನೇಮ್, ಸೆಟ್ ಫೈನಲ್ ಪ್ರೈಸ್ ಈಸ್ ಈಕ್ವಲ್ ಟು ಪ್ರೈಸ್ ಪ್ಲಸ್ ರೌಂಡ್ ಆಫ್ ಪ್ರೈಸ್ ಇಂಟು 12/100, 1. ಸೊ ಪ್ರೈಸ್ ವ್ಯಾಲ್ಯೂ ಏನಿರುತ್ತೆ ಪ್ಲಸ್ ಅದಕ್ಕೆ 12% GST ಎರಡನ್ನು ಕೂಡ ಅಡಿಷನ್ ಮಾಡಿ ಅದನ್ನು ಫೈನಲ್ ಪ್ರೈಸ್ ಆಗಿ ಸ್ಟೋರ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಇನ್ವೆಂಟ್ರಿ. ಅದಾದ ಕ್ಯಾಲ್ಕುಲೇಷನ್ಸ್ ಎಲ್ಲ ಮುಗಿದ ಮೇಲೆ ಇಡೀ ಎಂಟೈರ್ ಇನ್ವೆಂಟ್ರಿ ಟೇಬಲ್ನ ಡಿಸ್ಪ್ಲೇ ಮಾಡಬೇಕಾಗುತ್ತೆ, ಹಾಗಾಗಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಇನ್ವೆಂಟ್ರಿ. ಈ ರೀತಿ ನಾವು ರೌಂಡ್ ಫಂಕ್ಷನ್ನ ಬಳಸೋದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ಒನ್ ಇಸ್ ಕ್ಯಾಲ್ಕುಲೇಟ್ ಅಂಡ್ ಡಿಸ್ಪ್ಲೇ ದ ಅಮೌಂಟ್ ಟು ಬಿ ಪೇಯ್ಡ್ ಈಚ್ ಮಂತ್ in multiples of 1,000, which is to be calculated after dividing the final price of the car into 10 installments. ಸೊ ಟೋಟಲ್ ಆಗಿ ಫೈನಲ್ ಪ್ರೈಸ್ ಏನು ಬರುತ್ತೆ ಆ 12% GST ಎಲ್ಲ ಆದಮೇಲೆ ಅದನ್ನು ನಾವು 10 ಇನ್ಸ್ಟಾಲ್ಮೆಂಟ್ ಲೆಕ್ಕದಲ್ಲಿ ಡಿವೈಡ್ ಮಾಡ್ತಾ ಬರುತ್ತೆ. ಆ್ಯಂಡ್ ವಿ ಹ್ಯಾವ್ ಟು ಡಿವೈಡ್ ದ್ಯಾಟ್ ಇನ್ಸ್ಟಾಲ್ಮೆಂಟ್ ಇನ್ ಮಲ್ಟಿಪಲ್ಸ್ ಆಫ್ ಥೌಸಂಡ್ಸ್ ಲೆವೆಲಲ್ಲಿ. ಸೊ ನಾವು ಅದನ್ನು 10 ಇನ್ಸ್ಟಾಲ್ಮೆಂಟ್ಗೆ ಡಿವೈಡ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಆಫ್ಟರ್ ಡಿವೈಡಿಂಗ್ ದ ಅಮೌಂಟ್ ಇಂಟು EMIs, ಸೊ ಬಂದಿರುವಂಥ ಅಮೌಂಟನ್ನು ನಾವು EMI ಆಗಿ ಡಿವೈಡ್ ಮಾಡಿದ್ಮೇಲೆ ಫೈಂಡ್ ಔಟ್ ದ ರಿಮೈನಿಂಗ್ ಅಮೌಂಟ್ ಟು ಬಿ ಪೇಯ್ಡ್ ಇಮಿಡಿಯೇಟ್ಲಿ. ಸೊ ಉಳಿದ ಅಮೌಂಟನ್ನು ಅವರು ಎಷ್ಟು ತಕ್ಷಣವೇ ಕಟ್ಟಬೇಕು ಅನ್ನೋದನ್ನು ನಾವಲ್ಲಿ ಹೇಳಬೇಕಾಗುತ್ತೆ ಬೈ ಪರ್ಫಾರ್ಮಿಂಗ್ ಮಾಡ್ಯುಲರ್ ಡಿವಿಷನ್. ಇಲ್ಲಿ ನಾವು ಮಾಡ್ ಫಂಕ್ಷನ್ ಬಳಸಬೇಕಾಗುತ್ತೆ. ಸೊ ಮಾಡ್ಯುಲರ್ ಡಿವಿಷನ್ ಏನಕ್ಕೆ ಬರುತ್ತೆ ಅಂತಂದರೆ ಸೊ ವಿ ಪೀಪಲ್ ಆರ್ ಗೋಯಿಂಗ್ ಟು ಕನ್ಸಿಡರ್ ಓನ್ಲಿ ದ ರಿಮೈಂಡರ್. ಸೊ ಅಂದರೆ ರಿಮೈನಿಂಗ್ ಅಮೌಂಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಹೇಳಬೇಕಾಗುತ್ತೆ. ಸೊ ಅದನ್ನು ನಾವು ಡೆಪಾಸಿಟ್ ಮಾಡಿಸ್ಕೋಬೇಕಾಗುತ್ತೆ. ಹಾಗಾಗಿ ಸೊ ವಿ ಆರ್ ಗೋಯಿಂಗ್ ಟು ಫಾಲೋ ಆರ್ ಪರ್ಫಾರ್ಮ್ ದ ಮಾಡ್ಯುಲರ್ ಡಿವಿಷನ್. ಸೆಲೆಕ್ಟ್ RID, ಫೈನಲ್ ಪ್ರೈಸ್. ಇಲ್ಲಿ 2 ವ್ಯಾಲ್ಯೂಗಳನ್ನು ನಾವು ಸೆಲೆಕ್ಟ್ ಮಾಡ್ತಾ ಇದ್ವಿ, ಕಾರ್ ID ಮತ್ತು ಫೈನಲ್ ಪ್ರೈಸ್, ರೌಂಡ್ ಆಫ್ ಫೈನಲ್ ಪ್ರೈಸ್ ಮಾಡ್ ಫೈನಲ್ ಪ್ರೈಸ್, 10,000. ಸೊ ದೆನ್ ಡಿವೈಡೆಡ್ ಬೈ 10. ಸೊ ಈ ಒಂದು ಫಾರ್ಮುಲಾ ಬೇಸಿಸ್ ಮೇಲೆ ನಾವು ರಿಮೈನಿಂಗ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. 0 ಅಂದರೆ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ದೇರ್ ಇಸ್ ನೋ ಎನಿ ಡಿಜಿಟ್. ದೆನ್ EMIನ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಮಾಡ್ ಫೈನಲ್ ಪ್ರೈಸ್, 10,000. ಸೊ ರಿಮೈನಿಂಗ್ ಅಮೌಂಟ್ ಫ್ರಮ್ ಇನ್ವೆಂಟ್ರಿ. ಸೊ ಈ ರೀತಿಯಾಗಿ ನಾವು ಸೊ ಪವರ್ ಫಂಕ್ಷನು, ಮಾಡ್ ಫಂಕ್ಷನ್ ಹಾಗೂ ರೌಂಡ್ ಫಂಕ್ಷನ್ಗಳ ಸೊ ಸಿಂಗಲ್ ರೋ ಫಂಕ್ಷನ್ ಆಗಿ ನಾವು ಮ್ಯಾಥ್ ಇದರಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಸ್ಟ್ರಿಂಗ್ ಫಂಕ್ಷನ್ಸಲ್ಲಿ ಸೊ ಏನೆಲ್ಲ ನಾವು ನೋಡಬಹುದು ಅಂದರೆ ಆಪರೇಷನ್ಸ್ ಆನ್ ಆಲ್ಫಾ ನ್ಯೂಮರಿಕ್ ಡೇಟಾ. ಆಲ್ಫಾಬೆಟ್ಸ್ ಮತ್ತು ನ್ಯೂಮರಿಕ್ 2 ಕ್ಲಬ್ ಆಗಿ ಬಂದಿರುವಂತಹ ಡೇಟಾಗಳಿಗೆ ನಾವು ಆಲ್ಫಾ ನ್ಯೂಮರಿಕ್ ಡೇಟಾ ಅಂತ ಹೇಳ್ತೀವಿ. ಅದರ ಮೇಲೂ ಕೂಡ ನಾವು ಒಂದಷ್ಟು ಆಪರೇಷನ್ಸ್ ಅಥವಾ ಕ್ಯಾಲ್ಕುಲೇಷನ್ಸ್ ಮಾಡಬಹುದು. ಇಟ್ ಕ್ಯಾನ್ ಬಿ ಯೂಸ್ ಟು ಚೇಂಜ್ ದ ಕೇಸ್ ಟು ದ ಲೋವರ್ ಕೇಸ್ ಆರ್ ವೈಸ್ ವರ್ಸಾ. ಯಾವುದೋ ಒಂದು ಸ್ಟ್ರಿಂಗ್ ಕೊಟ್ಟರು ನಾವು ಅದನ್ನು ಲೋವರ್ ಕೇಸಿಂದ ಅಪ್ಪರ್ ಕೇಸಿಗೆ ಕನ್ವರ್ಟ್ ಮಾಡ್ಬೋದು, ಅಥವಾ ಅಪ್ಪರ್ ಕೇಸಲ್ಲಿರುವಂಥ ಲೆಟರ್ಗಳನ್ನ ಲೋವರ್ ಕೇಸ್ಗೆ ಕನ್ವರ್ಟ್ ಮಾಡ್ಬೋದು. ಎಕ್ಸ್ಟ್ರಾಕ್ಟ್ ಎ ಸಬ್ಸ್ಕ್ರೈಬ್ ಅಥವಾ ಸಬ್ ಸ್ಟ್ರಿಂಗ್ ಅಂತ ಹೇಳಿದ್ರೆ ಒಂದು ಕಂಪ್ಲೀಟ್ ಸ್ಟ್ರಿಂಗ್ ಇರುತ್ತೆ. ಅದರಲ್ಲಿ ನಾವು ಸ್ಟಾರ್ಟಿಂಗ್ ಕ್ಯಾರೆಕ್ಟರಿಂದ ಹಿಡಿದು ಒಂದು ಪರ್ಟಿಕ್ಯುಲರ್ ಲೊಕೇಶನ್ವರೆಗೂ ಸೊ ನಾವು ಸ್ಟ್ರಿಂಗನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಸ್ಟ್ರಿಂಗ್ಗೆ ನಾವು ಸಬ್ ಸ್ಟ್ರಿಂಗ್ ಅಂತ ಹೇಳ್ತೀವಿ. ಕ್ಯಾಲ್ಕುಲೇಟ್ ದ ಲೆಂತ್ ಆಫ್ ದ ಸ್ಟ್ರಿಂಗ್. ಸೊ ಕೊಟ್ಟಿರುವಂಥ ಸ್ಟ್ರಿಂಗ್ನಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅನ್ನೋದು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬಹುದಾಗಿದೆ. ಸೊ ಹೀಗೆ ಹಲವಾರು ಫಂಕ್ಷನ್ಸ್ಗಳು ನಾವು ಸ್ಟ್ರಿಂಗ್ನಲ್ಲಿ ನೋಡಬಹುದು. ಸೊ ಮೊದಲನೇದಾಗಿ ಯು ಕೇಸ್ ಅಂತ ಇದೆ, ಅಥವಾ ಅಪ್ಪರ್ ಅಂತ ಬರ್ತೀವಿ. ಸೊ ಯು ಕೇಸ್ ಫಂಕ್ಷನಲ್ಲಿ ನಾವು ಸ್ಟ್ರಿಂಗ್ ಅನ್ನೋ ಪ್ಯಾರಾಮೀಟರ್ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇನ್ಪುಟ್ ಕೊಡುವಂಥ ಸ್ಟ್ರಿಂಗನ್ನು ಕೊಡಬೇಕಾಗುತ್ತೆ. ಸೊ ಯು ಕೇಸ್ ಅಂತ ಬರೆದ್ರು ಒಂದೇ, ಅಪ್ಪರ್ ಕೇಸ್ ಅಂತ ಬರೆದ್ರು ಅಪ್ಪರ್ ಅಂತ ಬರೆದ್ರು ಕೂಡ ಒಂದೇ. ಸೊ ಏನು ಮಾಡುತ್ತಪ್ಪ ಈ ಫಂಕ್ಷನ್ ಅಂದರೆ
ಕನ್ವರ್ಟ್ಸ್ ಸ್ಟ್ರಿಂಗ್ ಇಂಟು ಅಪ್ಪರ್ ಕೇಸ್. ನಾವು ಕೊಡುವಂಥ ಈ ಸ್ಟ್ರಿಂಗನ್ನು ಅಪ್ಪರ್ ಕೇಸ್ಗೆ ಕನ್ವರ್ಟ್ ಮಾಡುತ್ತೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನಾವು ನೋಡೋದಾದರೆ, ಸೆಲೆಕ್ಟ್ ಯು ಕೇಸ್ ಇನ್ಫಾರ್ಮೆಟಿಕ್ಸ್ ಪ್ರಾಕ್ಟೀಸಸ್ ದೆನ್ ಆ್ಯಂಡ್ ಸೆಮಿಕೋಲನ್ ಎಂಟರ್. ಸೊ ನಮ್ಗೆ ಔಟ್ಪುಟ್ ಏನು ಬರುತ್ತೆ ಅಂದರೆ ಇನ್ಫಾರ್ಮೆಟಿಕ್ಸ್ ಪ್ರಾಕ್ಟೀಸಸ್ ಅನ್ನೋದು ಕ್ಯಾಪಿಟಲ್ ಲೆಟರ್ಸಲ್ಲಿ ಬರುತ್ತೆ. ಸೊ ಅದೇ ರೀತಿ ಲೋವರ್ ವಿತಿನ್ ಪ್ಯಾರಾಂಥಿಸಿಸ್ ಸ್ಟ್ರಿಂಗ್ ಅಥವಾ ಎಲ್ ಕೇಸ್ ವಿತಿನ್ ಪ್ಯಾರಾಂಥಿಸಿಸ್ ಸ್ಟ್ರಿಂಗ್ ಅಂತ ಕೊಟ್ಟರೆ ಕನ್ವರ್ಟ್ಸ್ ಸ್ಟ್ರಿಂಗ್ ಇಂಟು ಲೋವರ್ ಕೇಸ್. ಸೊ ಸೇಮ್ ಸೆಲೆಕ್ಟ್ ಅಂತ ಕೊಟ್ಬಿಟ್ಟು ಲೋವರ್ ಒಂದು ಫಂಕ್ಷನ್ ಕಾಲ್ ಮಾಡಿ ಇನ್ಫಾರ್ಮೆಟಿಕ್ಸ್ ಪ್ರಿನ್ಸಿಪಲ್ಸ್ ಅಂತ ಹೇಳಿದ್ರೆ ಇಲ್ಲಿ ಐ ಅನ್ನೋ ಲೆಟರು ಕ್ಯಾಪಿಟಲ್ ಲೆಟರ್ ಇತ್ತು, ಹಾಗೂ ಪಿ ಅನ್ನೋದು ಕೂಡ ಕ್ಯಾಪಿಟಲ್ ಲೆಟರ್ ಇದೆ. ಸೊ ಯಾವಾಗ ನಾವು ಈ ಸ್ಟೇಟ್ಮೆಂಟ್ನ ಲೋವರ್ ಫಂಕ್ಷನ್ ಮೂಲಕ ಇನ್ಪುಟ್ ಕೊಟ್ಟು ರನ್ ಮಾಡ್ತೀವೋ, ಸೊ ಔಟ್ಪುಟ್ ಏನು ಕೇಳುತ್ತೆ ಅಂದರೆ ಐ ಮತ್ತು ಪಿ ಅನ್ನೋದು ಎಲ್ಲವೂ ಕೂಡ ಸ್ಮಾಲ್ ಲೆಟರಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಮಿಡ್ ಆರ್ ಸಬ್ಸ್ಟ್ರಿಂಗ್ ಆರ್ SUB STR ಸಬ್ಸ್ಟ್ರಿಂಗ್. ಸೊ ಈ ರೀತಿ 3 ಫಂಕ್ಷನ್ ನೇಮ್ ಕೂಡ ಸೇಮ್ ಇರುತ್ತೆ, ಸೇಮ್ ಟಾಸ್ಕ್ ಇರುತ್ತೆ. ರಿಟರ್ನ್ ಎ ಸಬ್ಸ್ಟ್ರಿಂಗ್ ಆಫ್ ಸೈಜ್ n ಸ್ಟಾರ್ಟಿಂಗ್ ಫ್ರಮ್ ಸ್ಪೆಸಿಫೈಡ್ ಪೊಸಿಷನ್. ನಾವು ಯಾವ ಪೊಸಿಷನಿಂದ ಸಬ್ಸ್ಟ್ರಿಂಗ್ ಆಗಬೇಕು ಅನ್ನೋದನ್ನ ಮೆನ್ಷನ್ ಮಾಡ್ತೀವಲ್ಲ, ಸೊ ದಟ್ ಇಸ್ ಕಾಲ್ಡ್ ಪೊಸಿಷನ್ ವೇರಿಯಬಲ್. ಸೊ ಎಲ್ಲಿವರೆಗೆ ಬೇಕು ಅನ್ನೋದನ್ನ ಮೆನ್ಷನ್ ಮಾಡೋದೇ n ಅಂತ ಆಗುತ್ತೆ. ಇಫ್ n ಇಸ್ ನಾಟ್ ಸ್ಪೆಸಿಫೈಡ್, n ಏನಾದರೂ ಅಕಸ್ಮಾತ್ ನಾವು ಮೆನ್ಷನ್ ಮಾಡಿಲ್ಲ, ಲಾಸ್ಟ್ ಕ್ಯಾರೆಕ್ಟರ್ ಎಲ್ಲಿವರೆಗೆ ಅನ್ನೋದು ನಾವು ಮೆನ್ಷನ್ ಮಾಡಿಲ್ಲ ಅಂತಂದರೆ ಇಟ್ಸ್ ಗೋಯಿಂಗ್ ಟು ರಿಟರ್ನ್ ದ ಸಬ್ಸ್ಟ್ರಿಂಗ್ ಫ್ರಮ್ ಪೊಸಿಷನ್ POS ಇಂದ ಹಿಡಿದು ಟಿಲ್ ಎಂಡ್ ಆಫ್ ದ ಸ್ಟ್ರಿಂಗ್. ಆ ಸ್ಟ್ರಿಂಗ್ ಕೊನೆಯವರೆಗೂ ಕೂಡ ಏನೆಲ್ಲ ಕ್ಯಾರೆಕ್ಟರ್ ಇರುತ್ತೆ ಅದೆಲ್ಲವೂ ಕೂಡ ಡಿಸ್ಪ್ಲೇ ಆಗುತ್ತೆ. ಸೊ ಒಂದು ಸ್ಯಾಂಪಲ್ ನೋಡಿದರೆ ಸೆಲೆಕ್ಟ್ ಮಿಡ್ ಇನ್ಫಾರ್ಮೆಟಿಕ್ಸಲ್ಲಿ. ಸೊ ಸ್ಟಾರ್ಟಿಂಗ್ ಪೊಸಿಷನ್ ಇಸ್ 3 ಆ್ಯಂಡ್ ಎಂಡಿಂಗ್ ಪೊಸಿಷನ್ ಇಸ್ 4. ಸೊ ಇಲ್ಲಿ ಸ್ಟಾರ್ಟಿಂಗ್ ಪೊಸಿಷನ್ 3 ಇಸ್ ನಥಿಂಗ್ ಬಟ್ ಇಂಡೆಕ್ಸ್ ವ್ಯಾಲ್ಯೂ 3. ಸೊ ಐ ಕ್ಯಾರೆಕ್ಟರ್ 0 ಅಲ್ಲಿ ಇತ್ತಂದರೆ 0 1 2 3. ಸೊ ಥರ್ಡ್ ಪೊಸಿಷನಲ್ಲಿ ಸೊ ಯಾವ ಒಂದು ಕ್ಯಾರೆಕ್ಟರ್ ಇದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಸಪೋಸ್ ಇಂಡೆಕ್ಸ್ ವ್ಯಾಲ್ಯೂ 1 ಇಂದ ಸ್ಟಾರ್ಟ್ ಆದರೆ ಸೊ ಐ ಇಸ್ 1, n is 2, f is 3. ಸೊ 3 ಇಂದ ಶುರು ಆಗಿ ಅಲ್ಲಿಂದ 4 ಕ್ಯಾರೆಕ್ಟರ್ಸ್ ಡಿಸ್ಪ್ಲೇ ಆಗ್ತದೆ. ಸೊ ಫಾರ್ಮ್ ಅನ್ನೋದು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ನಾವು ಲೆಂತ್ ಸ್ಟ್ರಿಂಗ್ ಅಂತಂದರೆ ಲೆಂತ್ ಫಂಕ್ಷನ್ ಏನು ಮಾಡುತ್ತೆ ಅಂದರೆ ಇಟ್ ರಿಟರ್ನ್ಸ್ ದ ನಂಬರ್ ಆಫ್ ಕ್ಯಾರೆಕ್ಟರ್ಸ್. ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಆ ಒಂದು ಸ್ಟ್ರಿಂಗ್ನಲ್ಲಿ ಇರೋದನ್ನು ನಮಗೆ ಇಲ್ಲಿ ತೋರಿಸುತ್ತೆ. ಲೆಫ್ಟ್ ಅಂತ ಹೇಳಿದ್ರೆ ಇಟ್ ರಿಟರ್ನ್ಸ್ ಈ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಲೆಫ್ಟ್ ಸೈಡ್ ಆಫ್ ದ ಸ್ಟ್ರಿಂಗ್. ಸೊ ಕೊಟ್ಟಿರುವಂಥ ಸ್ಟ್ರಿಂಗ್ನಲ್ಲಿ ಫಾರ್ ಎಕ್ಸಾಂಪಲ್ ಸೆಲೆಕ್ಟ್ ಲೆಫ್ಟ್ ಕಂಪ್ಯೂಟರ್ 4 ಅಂತ ಕೊಟ್ಟರೆ 4th ಕ್ಯಾರೆಕ್ಟರಿಂದ ಲೆಫ್ಟ್ ಸೈಡ್ಗೆ ಯಾವುದೆಲ್ಲ ಇದೆ ಅದೆಲ್ಲವೂ ಕೂಡ ನಮಗೆ ಡಿಸ್ಪ್ಲೇ ಆಗ್ತವೆ. ಸೊ ರೈಟ್ ಸ್ಟ್ರಿಂಗ್ ಏನಂತ ಹೇಳಿದ್ರೆ ರಿಟರ್ನ್ಸ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ರೈಟ್ ಸೈಡ್ ಆಫ್ ದ ಸ್ಟ್ರಿಂಗ್. ಒಂದು ಕ್ಯಾರೆಕ್ಟರ್ ನಾವು ಮೆನ್ಷನ್ ಮಾಡಿ ಅಥವಾ ಸ್ಟ್ರಿಂಗ್ ಕೊಟ್ಟಾಗ ಸೈನ್ಸ್ ಅಂತ ಕೊಟ್ಟಾಗ ಸೊ 3 ಇಂದ ಮೆನ್ಷನ್ ಮಾಡಿದ್ವಿ ಅಂದರೆ ಸೊ 1 2 3 ಐ ಸೊ ಐ ದಟ್ ಈಸ್ NCE. ಸೊ NCE ಅನ್ನೋದು ನಮಗೆ ಡಿಸ್ಪ್ಲೇ ಆಗ್ತಾ ಬರುತ್ತೆ. ನೆಕ್ಸ್ಟ್ in string, that is returns the position of the first occurrence of the substring in the given string, return 0 if the substring is not present in the. ಇದು ಒಂದು ರೀತಿ ಮೆಂಬರ್ಶಿಪ್ ಆಪರೇಟರ್ ಥರ ವರ್ಕ್ ಮಾಡುತ್ತೆ. ನಾವು ಕೊಡುವಂಥ ಸಬ್ಸ್ಟ್ರಿಂಗು ಏನಾದರೂ ಮೇನ್ ಸ್ಟ್ರಿಂಗ್ನಲ್ಲಿ ಇದ್ದರೆ ದೆನ್ ವಿ ವಿಲ್ ಗೆಟ್ ಟ್ರೂ ವ್ಯಾಲ್ಯೂ. ಇನ್ ಕೇಸ್ ಆ ಒಂದು ಸಬ್ಸ್ಟ್ರಿಂಗು ಮೇನ್ ಸ್ಟ್ರಿಂಗ್ನಲ್ಲಿ ಸಿಗಲಿಲ್ಲ ಅಂದರೆ ನಮಗೆ 0 ಬರುತ್ತೆ. ಸೊ ಸೆಲೆಕ್ಟ್ ಇನ್ ಸ್ಟ್ರಿಂಗ್ ಇನ್ಫಾರ್ಮೆಟಿಕ್ಸ್ ಅನ್ನೋ ವರ್ಡಲ್ಲಿ ವಿ ಆರ್ ಗಿವಿಂಗ್ ಸಬ್ಸ್ಟ್ರಿಂಗ್ ಲೈಕ್ ME. ಸೊ ME ಅನ್ನೋ ಲೆಟರ್ಸ್ ಇದೆ ಅಂದಾಗ ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ದ ಔಟ್ಪುಟ್ ವಿತ್ ದ ಲೊಕೇಶನ್. ಸೊ ಅಲ್ಲಿ ಪೊಸಿಷನ್ ಕೂಡ ಮೆನ್ಷನ್ ಮಾಡುತ್ತೆ. 6th ಪೊಸಿಷನಲ್ಲಿ ಸಬ್ಸ್ಟ್ರಿಂಗ್ ಇದೆ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಎಲ್ ಟ್ರಿಮ್ ಅಂತ ಹೇಳಿದ್ರೆ ರಿಟರ್ನ್ಸ್ ದ ಗಿವನ್ ಸ್ಟ್ರಿಂಗ್ ಆಫ್ಟರ್ ರಿಮೂವಿಂಗ್ ದ ಲೀಡಿಂಗ್ ವೈಟ್ ಸ್ಪೇಸ್ ಕ್ಯಾರೆಕ್ಟರ್. ಸೊ ನಾವು ಇಲ್ಲಿ ಲೆಫ್ಟ್ ಟ್ರಿಮ್ ಅಂತ ಹೇಳ್ತೀವಿ. ಸೊ ಒಂದು ಸ್ಟ್ರಿಂಗನ್ನು ನಾವು ಎಂಟರ್ ಮಾಡಬೇಕಾದ್ರೆ ಇನ್ ಕೇಸ್ ಲೀಡಿಂಗ್ ವೈಟ್ ಸ್ಪೇಸ್ ಇದ್ದರೆ ಅಂದರೆ ಡಬಲ್ ಕೋಟ್ ಹಾಕ್ಬಿಟ್ಟು ಒಂದಷ್ಟು ಸ್ಪೇಸ್ ಆದಮೇಲೆ ಸ್ಟ್ರಿಂಗ್ ಕೊಟ್ಟಾಗ ಲೆಫ್ಟ್ ಸೈಡಲ್ಲಿ ಕಾಣುವಂತಹ ವೈಟ್ ಸ್ಪೇಸಸ್ ಏನು ಬರುತ್ತೋ ಅದನ್ನೆಲ್ಲ ಕೂಡ ರಿಮೂವ್ ಮಾಡಿ ಟ್ರಿಮ್ ಮಾಡಿಬಿಟ್ಟು ಸೊ ಉಳಿದಿದ್ದನ್ನು ಡಿಸ್ಪ್ಲೇ ಮಾಡ್ತಾ ಬರುತ್ತೆ. ದಟ್ ಇಸ್ ಕಾಲ್ಡ್ ಎಲ್ ಟ್ರಿಮ್. ಸೊ ಇದರಲ್ಲಿ ನಾವು ಒಂದು ಸ್ಯಾಂಪಲ್ ಎಕ್ಸಾಂಪಲ್ ನೋಡೋದಿದ್ರೆ ಸೆಲೆಕ್ಟ್ ಲೆಂತ್ ಫಂಕ್ಷನ್ ನ್ಯೂ ಡೆಲ್ಲಿ. ಸೊ ಅಲ್ಲಿ ಒಂದು ಸ್ಪೇಸಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಲೆಂತ್ ಆಫ್ ಎಲ್ ಟ್ರಿಮ್ ಡೆಲ್ಲಿ. ಸೊ ಸ್ಪೇಸನ್ನು ಡಿಲೀಟ್ ಮಾಡಿದ್ಮೇಲೆ ಅಥವಾ ಟ್ರಿಮ್ ಮಾಡಿದ್ಮೇಲೆ ಬರುವಂಥ ಟೋಟಲ್ ಲೆಂತ್ ಎಷ್ಟಿದೆ ಅಂತ ಕೂಡ ತೋರಿಸಿದ್ದಾರೆ. ಸೊ ಬಿಫೋರ್ ಟ್ರಿಮ್ಮಿಂಗ್ ಸೊ 7 ಇತ್ತು, ಆಫ್ಟರ್ ಟ್ರಿಮ್ಮಿಂಗ್ ಸೊ 5 ಬಂದಿದೆ. ಸೊ ಆ ಟ್ರಿಮ್ ಅಂದರೆ ರೈಟ್ ಸೈಡ್. ಸೊ ರಿಟರ್ನ್ಸ್ ದ ಗಿವನ್ ಸ್ಟ್ರಿಂಗ್ ಆಫ್ಟರ್ ರಿಮೂವಿಂಗ್ ದ ಟ್ರೈಲಿಂಗ್ ವೈಟ್ ಸ್ಪೇಸ್ ಕ್ಯಾರೆಕ್ಟರ್ಸ್. ಸೊ ಸೆಲೆಕ್ಟ್ ದ ಲೆಂತ್ ಪೆನ್. ಸೊ ಒಂದಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಲೆಂತ್ ಆಫ್ ಆ ಟ್ರಿಮ್ ಪೆನ್. ಸೊ ಮೊದಲು ಎಷ್ಟು ಸ್ಪೇಸ್ ಇತ್ತು ಬಿಫೋರ್ ಟ್ರಿಮ್ಮು 5 ಇತ್ತು. ಸೊ ಆಫ್ಟರ್ ಟ್ರಿಮ್ಮಿಂಗ್ ದ ಫ್ರಮ್ ರೈಟ್ ಸೈಡ್ ಸೊ ಯು ವಿಲ್ ಗೆಟ್ ಓನ್ಲಿ 3. ಸೊ ಟ್ರಿಮ್ ಅಂತ ಒಂದು ಫಂಕ್ಷನ್ ಇದೆ. ಸೊ ಅಲ್ಲಿ ದ ಗಿವನ್ ಸ್ಟ್ರಿಂಗ್ ಆಫ್ಟರ್ ರಿಮೂವಿಂಗ್ ಬೋತ್ ಲೀಡಿಂಗ್ ಆ್ಯಂಡ್ ಟ್ರೈಲಿಂಗ್ ವೈಟ್ ಸ್ಪೇಸಸ್. ಸೊ ಸ್ಟ್ರಿಂಗ್ ಶುರು ಆಗಿದ್ದು ಮುಂಚೆ ಇರುವಂಥ ಸ್ಪೇಸಸ್ಸು, ಸ್ಟ್ರಿಂಗ್ ಆದಮೇಲೆ ಬರುವಂಥ ಸ್ಪೇಸಸ್ ಎಲ್ಲವೂ ಕೂಡ ರಿಮೂವ್ ಮಾಡಿಕೊಂಡು ಸೊ ಟೋಟಲ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಎಷ್ಟಿದೆ ಅನ್ನೋದು ಕೂಡ ನಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ಬೋದು. ಸೆಲೆಕ್ಟ್ ಲೆಂತ್ ಆಫ್
ಸೊ ವಿತಿನ್ ಡಬಲ್ ಕೋಟ್ ಮೇಡಮ್ ಅಂತ ಇದೆ. ಸೊ ಬಿಫೋರ್ ಮೇಡಮ್ ಅನ್ನೋದು ಕೂಡ ಸ್ಪೇಸ್ ಇದೆ, ಆಫ್ಟರ್ ಮೇಡಮ್ ಅನ್ನೋ ವರ್ಡ್ ಮೇಲೆ ಸ್ಪೇಸ್ ಕೂಡ ಇದೆ. ಸೊ ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡು ಕಡೆನೂ ಸ್ಪೇಸ್ ಕೊಟ್ಟಾಗಿದೆ. ಸೊ ನಾವು ಲೆಂತ್ ಆಫ್ ಟ್ರಿಮ್ ಫಂಕ್ಷನ್ ಪರ್ಫಾರ್ಮ್ ಮಾಡಿದ ಮೇಲೆ ಬಂದಂಥ ಲೆಂತನ್ನು ನಾವು ಈಗ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಬಿಫೋರ್ ಟ್ರಿಮ್ಮಿಂಗ್ 9 ಇತ್ತು, ಸೊ ಆಫ್ಟರ್ ಟ್ರಿಮ್ಮಿಂಗ್ ಸೊ 5 ಬಂದಿದೆ. ಹೀಗೆ ಸ್ಟ್ರಿಂಗ್ನಲ್ಲಿ ಹಲವಾರು ಫಂಕ್ಷನ್ಸ್ಗಳನ್ನ ನಾವು ಕಲಿತಾ ಹೋಗ್ತೀವಿ. ನಾವು ಸೊ ಸ್ಯಾಂಪಲ್ಸ್ಗಳನ್ನ ನೋಡೋದಾದರೆ, ಡಿಸ್ಪ್ಲೇ ಕಸ್ಟಮರ್ ನೇಮ್ ಇನ್ ಲೋವರ್ ಕೇಸ್ ಆ್ಯಂಡ್ ಕಸ್ಟಮರ್ ಇಮೇಲ್ ಐ ಡಿ ಇನ್ ಅಪ್ಪರ್ ಕೇಸ್ ಫ್ರಮ್ ದ ಟೇಬಲ್ ಕಸ್ಟಮರ್. ಸೊ ಕಸ್ಟಮರ್ ಅನ್ನೋ ಟೇಬಲ್ನಲ್ಲಿ ಕಸ್ಟಮರ್ ನೇಮನ್ನು ಲೋವರ್ ಕೇಸ್ನಲ್ಲಿ ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಕಸ್ಟಮರ್ನ ಇಮೇಲ್ ಐ ಡಿ ಇರೋದನ್ನು ನಾವು ಕ್ಯಾಪಿಟಲ್ ಲೆಟರ್ಸಲ್ಲಿ ಡಿಸ್ಪ್ಲೇ ಮಾಡಬೇಕು. ಸೊ ಇದನ್ನು ಹೇಗಪ್ಪ ನಾವು ಕೊಯ್ದು ಬರೆಯೋದು ಅಂದರೆ, ಸೆಲೆಕ್ಟ್ ಲೋವರ್ ಫಂಕ್ಷನ್ ಲೋವರ್ ವಿತಿನ್ ಪ್ಯಾರಂಥೆಸಿಸ್ ಕಸ್ಟಮರ್ ನೇಮ್ ಕಾಮ ಅಪ್ಪರ್ ಇಮೇಲ್. ಸೊ ಇಮೇಲ್ ಐ ಡಿ ಅಪ್ಪರ್ ಕೇಸಲ್ಲಿ ಬರೋ ಥರ ಫ್ರಮ್ ಕಸ್ಟಮರ್ ಟೇಬಲ್. ಸೊ ಇಟ್ ಇಸ್ ವೆರಿ ಈಸಿ. ನೆಕ್ಸ್ಟ್, ಡಿಸ್ಪ್ಲೇ ದ ಲೆಂತ್ ಆಫ್ ಇಮೇಲ್ ಐ ಡಿ ಆ್ಯಂಡ್ ಪಾರ್ಟ್ ಆಫ್ ಇಮೇಲ್ ಐ ಡಿ ಫ್ರಮ್ ದ ಇಮೇಲ್ ಐ ಡಿ ಬಿಫೋರ್ ದ ಕ್ಯಾರೆಕ್ಟರ್ ಅಟ್ ದ ರೇಟ್. ನೋಟ್ ದ್ಯಾಟ್ ಡು ನಾಟ್ ಪ್ರಿಂಟ್ ಅಟ್ ಅನ್ನೋದು ಪ್ರಿಂಟ್ ಮಾಡಬಾರ್ದು. ಸೊ ಇಮೇಲ್ ಐ ಡಿ ಬಿಫೋರ್ ದ್ಯಾಟ್ ಅಟ್ ದ ರೇಟ್ ಕ್ಯಾರೆಕ್ಟರ್ ಏನಿದೆ ಅದನ್ನು ಪ್ರಿಂಟ್ ಆಗಬೇಕು. ಓಕೆ. ಸೊ ಸೆಲೆಕ್ಟ್ ಲೆಂತ್ ಆಫ್ ಇಮೇಲ್ ಐ ಡಿ. ಫಸ್ಟು ಲೆಂತ್ ಆಫ್ ದಿ ಇಮೇಲ್ ಐ ಡಿ ಫೈಂಡ್ ಮಾಡ್ಕೋತೀವಿ, ಕಾಮ ಲೆಫ್ಟ್ ಇಮೇಲ್. ಸೊ ಲೆಫ್ಟ್ ಅಂತ ಹೇಳಿದ್ರೆ ಸೊ ವಿ ಪೀಪಲ್ ಆರ್ ಗೋಯಿಂಗ್ ಟು ಕೌಂಟ್ ದಟ್ ಕ್ಯಾರೆಕ್ಟರ್ಸ್ ಫ್ರಮ್ ಲೆಫ್ಟ್ ಸೈಡ್. ಸೊ ಇಮೇಲಲ್ಲಿ ಇರುವಂಥ ಎರಡು. ಇನ್ ಸ್ಟ್ರಿಂಗ್. ಸೊ ಇನ್ ಸ್ಟ್ರಿಂಗ್ ಅಂತಂದರೆ ಸೊ ಮೆಂಬರ್ಶಿಪ್ ಆಪರೇಟರ್ ವರ್ಕ್ ಮಾಡುತ್ತೆ. ಇಮೇಲ್ನಲ್ಲಿ ಅಟ್ ದ ರೇಟ್ ಏನಾದ್ರು ಕಂಡು ಬಂದರೆ ಅದನ್ನು ನಾವು ರಿಮೂವ್ ಮಾಡಬೇಕು, ಕೌಂಟ್ ಮಾಡಬೇಕು. ಸೊ ದಟ್ ಈಸ್ -1 ಫ್ರಮ್ ಕಸ್ಟಮರ್. ಸೊ ಈ ರೀತಿಯಾಗಿ ಕೊಯ್ಲನ್ನು ಬರೀಬೇಕಾಗುತ್ತೆ. ಲೆಟ್ ಅಸ್ ಅಸ್ಯೂಮ್ ದ್ಯಾಟ್ 4-digit ಏರಿಯಾ ಕೋಡ್ ಈಸ್ ರಿಫ್ಲೆಕ್ಟೆಡ್ ಇನ್ ದ ಮೊಬೈಲ್ ನಂಬರ್ ಸ್ಟಾರ್ಟಿಂಗ್ ಫ್ರಮ್ ಪೊಸಿಷನ್ 3. ಸೊ ಒಂದು 4 ಡಿಜಿಟ್ ಇರುವಂಥ ಒಂದು ಏರಿಯಾ ಕೋಡನ್ನು ಮೊಬೈಲ್ ನಂಬರ್ ಸ್ಟಾರ್ಟಿಂಗಿಂದನೇ ಸೊ ಫ್ರಮ್ ಪೊಸಿಷನ್ 3 ಮೂರನೇ ಪೊಸಿಷನ್ ಇಂದ ಅದು ಪ್ರಿಂಟ್ ಆಗಬೇಕು. ಅದನ್ನು ಹೇಗೆ ನಾವು ಕೊಯ್ಲಿ ಬರೆಯೋದು ಅಂದರೆ, ಸೆಲೆಕ್ಟ್ ಮಿಡ್ ಫೋನ್ ನಂಬರ್ ಫ್ರಮ್ 3. ಸೊ ಸ್ಟಾರ್ಟಿಂಗ್ ಪೊಸಿಷನ್ 3 ಇಂದ ನೆಕ್ಸ್ಟು 4 ಕ್ಯಾರೆಕ್ಟರ್ಸ್ವರೆಗೂ ಕೂಡ ಏರಿಯಾ ಕೋಡ್ ಡಿಸ್ಪ್ಲೇ ಆಗುತ್ತೆ. ಫ್ರಮ್ ಕಸ್ಟಮರ್ ವೇರ್ ಕಸ್ಟಮರ್ ಆ್ಯಡ್ ದಟ್ ಈಸ್ ಅಡ್ರೆಸ್ ಲೈಕ್ ಪರ್ಸೆಂಟೇಜ್ ರೋಹಿಣಿ ದೆನ್ ಪರ್ಸೆಂಟೇಜ್. ಸೊ ಪರ್ಸೆಂಟೇಜ್ ರೋಹಿಣಿ ಪರ್ಸೆಂಟೇಜ್ ಅಂದರೆ ಸೊ ಆ ಒಂದು ಕಂಪ್ಲೀಟ್ ಸ್ಟ್ರಿಂಗ್ನಲ್ಲಿ ರೋಹಿಣಿ ಅನ್ನೋ ಕ್ಯಾರೆಕ್ಟರ್ಸ್ ಎಲ್ಲೂ ಬೇಕಾದ್ರೂ ಬರ್ಬೋದು. ಸ್ಟಾರ್ಟಿಂಗಲ್ಲಿ ಯಾವುದೇ ಕ್ಯಾರೆಕ್ಟರ್ ಬಂದು ನಡೆಯುತ್ತೆ, ಎಂಡಲ್ಲಿ ಲಾಸ್ಟ್ ಯಾವುದೇ ಕ್ಯಾರೆಕ್ಟರ್ ಬಂದು ನಡೆಯುತ್ತೆ, ಬಟ್ ರೋಹಿಣಿ ಅನ್ನೋ ಕ್ಯಾರೆಕ್ಟರ್ಸ್ಗಳು ಮಧ್ಯದಲ್ಲಿ ಇರಬೇಕು. ಸೊ ಈ ರೀತಿಯಾಗಿ ನಾವು ಕೊಯ್ಲಿನ ಬರಿಬೋದು. ಡಿಸ್ಪ್ಲೇ ಇಮೇಲ್ಸ್ ಆಫ್ಟರ್ ರಿಮೂವಿಂಗ್ ದ ಡೊಮೈನ್ ನೇಮ್ ಎಕ್ಸ್ಟೆನ್ಷನ್ ಲೈಕ್ .com ಫ್ರಮ್ ಇಮೇಲ್ಸ್ ಆಫ್ ದ ಕಸ್ಟಮರ್. .com ಅನ್ನೋ ವರ್ಡನ್ನು ಬಿಟ್ಟು ನಾವು ಉಳಿದೆಲ್ಲ ನೇಮ್ಸ್ಗಳನ್ನ ನಾವು ಡಿಸ್ಪ್ಲೇ ಮಾಡೋಕ್ಕೆ ಇಮೇಲ್ ಐ ಡಿ ಹೇಗೆ ಅಂದರೆ, ಸೆಲೆಕ್ಟ್ ಟ್ರಿಮ್ .com ಪ್ರೈಮ್ ಇಮೇಲ್ ಕಸ್ಟಮರ್. ಸೊ .com ಅನ್ನೋದನ್ನು ಟ್ರಿಮ್ ಮಾಡಿಬಿಟ್ಟು ಇಮೇಲಿಂದ ಸೊ ನಮಗೆ ಓನ್ಲಿ ದಟ್ ರೆಸ್ಟ್ ಆಫ್ ದ ಕಂಟೆಂಟ್ ವಿಲ್ ಬಿ ಡಿಸ್ಪ್ಲೇ ಡೀಟೇಲ್ಸ್ ಆಫ್ ಆಲ್ ದ ಕಸ್ಟಮರ್ಸ್ ಹ್ಯಾವಿಂಗ್ ಯಾಹೂ ಇಮೇಲ್ಸ್. ಎಲ್ಲ ಕಸ್ಟಮರ್ಗಳು ಯಾರೆಲ್ಲ ಯಾಹೂ ಮೇಲನ್ನು ಹೊಂದಿದ್ದಾರೋ ಅಂಥವ್ರ ನೇಮ ಡಿಸ್ಪ್ಲೇ ಮಾಡಬೇಕು. ಅದು ಹೇಗೆ ಮಾಡ್ತೀವಿ ಅಂದರೆ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ ವೇರ್ ಇಮೇಲ್ ಲೈಕ್ ಪರ್ಸೆಂಟೇಜ್ ಯಾಹೂ ಪರ್ಸೆಂಟೇಜ್. ಸೊ ಯಾಹೂ ಅನ್ನೋದ ಮೇಲೆ ಇರ್ತಕ್ಕಂಥ ಯಾವುದೇ ಇಮೇಲ್ ಐ ಡಿ ಆದರೂ ಕೂಡ ಅದನ್ನು ಬಿಟ್ಟು ಸೊ ನಾವು ಉಳಿದನ್ನೆಲ್ಲ ಡಿಸ್ಪ್ಲೇ ಮಾಡ್ಬೋದು. ಸೊ ಓಕೆ, ಆಲ್ ದ ಕಸ್ಟಮರ್ಸ್ ಹ್ಯಾವಿಂಗ್. ಸೊ ಇರುವಂಥದ್ದು ಯಾಹೂ ಅನ್ನೋ ವರ್ಡ್ ಇರುವಂಥ ಮೇಲ್ ಐ ಡಿಗಳನ್ನು ಡಿಸ್ಪ್ಲೇ ಮಾಡೋದಕ್ಕೆ ಈ ಒಂದು ಕೊಯ್ದು. ಡೇಟ್ ಮತ್ತು ಟೈಮ್ ಫಂಕ್ಷನ್. ಸೊ ಡೇಟ್ ಮತ್ತು ಟೈಮ್ ಫಂಕ್ಷನ್ ಏನಕ್ಕೆ ಬಳಸ್ತೀವಿ ಅಂದರೆ, ಕರೆಂಟ್ ಡೇಟ್ ಡಿಸ್ಪ್ಲೇ ಮಾಡೋದಕ್ಕೆ ಎಕ್ಸ್ಟ್ರಾಕ್ಟಿಂಗ್ ಈಚ್ ಎಲಿಮೆಂಟ್ ಆಫ್ ದ ಡೇಟ್. ಫಾರ್ ಎಕ್ಸಾಂಪಲ್ ಡೇಟ್ ಮಾತ್ರ ಬೇಕು ಅಂದರೆ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಮಂತನ್ನು ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಇಯರ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಡಿಸ್ಪ್ಲೇಯಿಂಗ್ ದ ಡೇ ಆಫ್ ದ ವೀಕ್, ಯಾವ ವಾರದಲ್ಲಿ ಇದರ ಯಾವ ದಿನ ಅದು ಅನ್ನೋದು ಕೂಡ ನಾವು ಇಲ್ಲಿ ಡಿಸ್ಪ್ಲೇ ಮಾಡೋದನ್ನು ಕಾಣ್ಬೋದು. ಸೊ ಈಗ ಸೆಲೆಕ್ಟ್ ಡೇ ಮಂತ್ ನಂಬರ್ ಆ್ಯಂಡ್ ಇಯರ್ ಆಫ್ ಜಾಯ್ನಿಂಗ್ ಆಫ್ ಅನ್ ಎಂಪ್ಲಾಯ್. ಎಲ್ಲ ಎಂಪ್ಲಾಯೀಸ್ಗಳು ಒಂದಷ್ಟು ಸಂಸ್ಥೆಗಳು ಸೇರಿರ್ತಾರೆ. ಆ ಎಲ್ಲ ಎಂಪ್ಲಾಯೀಸ್ಗಳಾದ ಡೇಟ್ ಗೊತ್ತಿರಬೇಕು, ಮಂತ್ ನಂಬರ್ ಗೊತ್ತಿರಬೇಕು, ಮತ್ತು ಡೇಟ್ ಆಫ್ ಇಯರ್ ಗೊತ್ತಿರಬೇಕು. ಹೇಗೆ? ಸೆಲೆಕ್ಟ್ ಡೇ ಫಂಕ್ಷನ್ ವಿತಿನ್ ಪ್ಯಾರಂಥೆಸಿಸ್ DOJ ಅಂದರೆ ಡೇಟ್ ಆಫ್ ಜಾಯ್ನಿಂಗ್. ಆ ಒಂದು ಕಾಲಮ್ನಲ್ಲಿ ಡೇಟ್ ಮೆನ್ಷನ್ ಆಗಿರುತ್ತೆ. ಅಗೇನ್ ಮಂತ್ DOJ ಡೇಟ್ ಆಫ್ ಜಾಯ್ನಿಂಗ್, ಇಯರ್ ಆಫ್ DOJ ಫ್ರಮ್ ಎಂಪ್ಲಾಯ್. ಸೊ ಆ ಯಾವ ಒಂದು ಡೇನಲ್ಲಿ, ಯಾವ ಒಂದು ಮಂತ್ನಲ್ಲಿ, ಯಾವ ಒಂದು ಇಯರ್ನಲ್ಲಿ ಎಂಪ್ಲಾಯಿಗಳು ಸೆಲೆಕ್ಟ್ ಆಗಿದ್ರು ಅನ್ನೋದು ಅಥವಾ ಅಪಾಯಿಂಟ್ ಆಗಿದ್ರು ಅನ್ನೋದು ನಮಗೆ ಇಲ್ಲಿ ಡಿಸ್ಪ್ಲೇ ಬರುತ್ತೆ. ಇಫ್ ದ ಡೇಟ್ ಆಫ್ ಜಾಯ್ನಿಂಗ್ ಇಸ್ ನಾಟ್ ಎ ಸಂಡೇ, ಡೇಟ್ ಆಫ್ ಜಾಯ್ನಿಂಗ್ ಸಂಡೇ ಆಗಿಲ್ಲ ಅನ್ನೋ ಪಕ್ಷದಲ್ಲಿ, ದೆನ್ ಡಿಸ್ಪ್ಲೇ ಇಟ್ ಇನ್ ದ ಫಾಲೋಯಿಂಗ್ ಫಾರ್ಮ್ಯಾಟ್: ವೆಡ್ನೆಸ್ಡೇ 26 ನವಂಬರ್ 1979. ಸೊ ಸೆಲೆಕ್ಟ್ ಡೇ ನೇಮ್.
ಫ್ರಮ್ ದ ಡೇ ಆಫ್ ಜಾಯ್ನಿ DOJ, ಡೇ ಯಾವ ದಿನ ಎಷ್ಟನೇ ತಾರೀಕು ಅಂತ ಡೇ ನೇಮು ಡಿಸ್ಪ್ಲೇ ಆಗಬೇಕು, ಮತ್ತು ಆ ಡೇನ ತಾರೀಕು ಡಿಸ್ಪ್ಲೇ ಆಗಬೇಕು, ದಿನಾಂಕನ ಡಿಸ್ಪ್ಲೇ ಆಗಬೇಕು, ಮಂತ್ ನೇಮ್ ಆಲ್ಸೋ ವಿ ಹ್ಯಾವ್ ಟು ಡಿಸ್ಪ್ಲೇ, ಇಯರ್ ಫ್ರಮ್ ದ DOJ, ಫ್ರಮ್ ಎಂಪ್ಲಾಯಿ, ವೇರ್ ಡೇ ನೇಮ್ ದಟ್ ಈಸ್ DOJ ಇಸ್ ನಾಟ್ ಈಕ್ವಲ್ ಟು ಸಂಡೇ ಒಂದು ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ನಮಗೆ ಇಲ್ಲಿ ಯಾವುದೇ ದಿನ ಜಾಯ್ನ್ ಆಗಿದ್ರು ಕೂಡ ನಮಗೆ ಸಿಗಬೇಕು. ಮಂಡೇ ಟು ಸಾಟರ್ಡೆ ಯಾವುದೇ ಜಾಯ್ನ್ ಆಗಿದ್ರು ಕೂಡ ನಮಗೆ ಅಲ್ಲಿ ಸಿಗಬೇಕು. ಸೊ ಈ ರೀತಿಯಾದಂಥ ಕ್ವೈರಿಗಳನ್ನ ಬರೆಯೋದು ಕಲಿಬೇಕಾಗತ್ತೆ. ಸೊ ಇಲ್ಲಿ ಒಂದಷ್ಟು ಫಂಕ್ಷನ್ಸ್ಗಳು ಯಾವುದಪ್ಪ ಅಂದರೆ ಡೇಟ್ ಮತ್ತು ಟೈಮನ್ನು ಬಳಸ್ಕೊಂಡು ಹೀಗೆಲ್ಲ ಫಂಕ್ಷನ್ಗಳನ್ನ ಕಾಲ್ ಮಾಡ್ಬೋದು. ಅಂದರೆ ನೌ ಅನ್ನೋ ಫಂಕ್ಷನ್ ಇದೆ. ಆ ನೌ ಅನ್ನೋ ಫಂಕ್ಷನ್ ಏನು ಮಾಡುತ್ತೆ ಅಂದರೆ ಇಟ್ ರಿಟರ್ನ್ಸ್ ದ ಕರೆಂಟ್ ಸಿಸ್ಟಮ್ ಡೇಟ್ ಆ್ಯಂಡ್ ಟೈಮ್. ಸೊ ಪ್ರತಿಯೊಂದು ಕಂಪ್ಯೂಟರ್ಗಳಲ್ಲಿ ತನ್ನದೇ ಆದಂಥ ಟೈಮು ಮತ್ತು ಡೇಟು ಫಿಕ್ಸ್ ಆಗಿರುತ್ತೆ. OS ಇನ್ಸ್ಟಾಲ್ ಮಾಡೋ ಸಂದರ್ಭದಲ್ಲಿ ಸಪೋಸು ಕೆಲವು ಸಲ ಕರೆಕ್ಟ್ ಡೇಟ್ ತೋರಿಸ್ತಾ ಇರ್ಬೋದು, ಕೆಲವು ಸಲ ಇನ್ಕರೆಕ್ಟ್ ಡೇಟನ್ನು ತೋರಿಸ್ತಾ ಇರ್ಬೋದು. ಸೊ ಬಟ್ ಆ ಒಂದು ಮೂಮೆಂಟಲ್ಲಿ ಇದರಲ್ಲಿ ಕಂಪ್ಯೂಟ್ರಲ್ಲಿ ಯಾವ ಒಂದು ಪರ್ಟಿಕ್ಯುಲರ್ ಡೇಟ್ ಇದೆ, ಯಾವ ಒಂದು ಪರ್ಟಿಕ್ಯುಲರ್ ಟೈಮಿಂಗ್ ಇದೆ ಅನ್ನೋದನ್ನು ಡಿಸ್ಪ್ಲೇ ಮಾಡೋಕ್ಕೆ ವಿ ಕ್ಯಾನ್ ಯೂಸ್ ನೌ. ಸೆಲೆಕ್ಟ್ ನೌ ದೆನ್ ಸೆಮಿಕೋಲನ್ ಎಂಟರ್. ಡೇಟ್ ಕಮಾಂಡನ್ನು ಏನಕ್ಕೆ ಬಳಸ್ತೀವಿ ಅಂದರೆ ಡೇಟ್ ಫಂಕ್ಷನ್ನ ಇಟ್ ರಿಟರ್ನ್ಸ್ ದ ಡೇಟ್ ಪಾರ್ಟ್ ಆಫ್ ಫ್ರಮ್ ದ ಗಿವನ್ ಡೇಟ್ ಆರ್ ಟೈಮ್ ಎಕ್ಸ್ಪ್ರೆಷನ್. ಈಗ ಸೆಲೆಕ್ಟ್ ಡೇಟ್ ನಾವು ಅಂತ ಹೇಳ್ಕೊಟ್ರೆ ಅವತ್ತಿನ ದಿನ ಏನು ಡೇಟ್ ಇದೆ ಅದು ಮಾತ್ರ ಡಿಸ್ಪ್ಲೇ ಆಗುತ್ತೆ. ಮಂತ್ ಡೇಟ್ ಅಂದರೆ ಮಂತ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಆ ಡೇಟನ್ನು ಫಿಕ್ಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಟ್ ರಿಟರ್ನ್ಸ್ ದ ಮಂತ್ ಇನ್ ನ್ಯೂಮರಿಕ್ ಫಾರ್ಮ್. ಯಾವುದೋ ಒಂದು ಆಗಸ್ಟ್ ಅಂತ ಕೊಟ್ಟರೆ 8 ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಮೇ ಅಂತ ಕೇಳಿದ್ರೆ 5 ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಸೆಲೆಕ್ಟ್ ಮಂತ್ ನಾವು. ಸೊ ಇಲ್ಲಿ ಪ್ರೀವಿಯಸ್ಸಲ್ಲಿರುವಂಥ ಡೇಟ್ ಏನಪ್ಪ ಅಂದರೆ 2019 7/11. ಸೊ ಅಲ್ಲಿ ನಮಗೆ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ 7 ಅಂತಂದರೆ ದ ಮಂತ್ ಯಾವ ಒಂದು ಮಂತ್ ತೊಗೊಂಡಿದ್ವಿ ಅದು ಮಾತ್ರ ನಂಬರ್ ಡಿಸ್ಪ್ಲೇ ಆಗಿದೆ. ಮಂತ್ ನೇಮ್ ದಟ್ ಈಸ್ ಡೇಟ್. ಇಟ್ ರಿಟರ್ನ್ಸ್ ದ ಮಂತ್ ನೇಮ್ ಫ್ರಮ್ ದ ಸ್ಪೆಸಿಫೈಡ್ ಡೇಟ್. ಮಂತ್ ನೇಮ್ ಏನಿದೆ ಈಗ 11 ಅಂತ ಹೇಳಿದ್ರೆ ಅದು ನವಂಬರ್ದಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಯರ್ ಅಂತಂದಾಗ ಯಾವ ಇಯರ್ ಅನ್ನೋದು ನಮಗೆ ಡಿಸ್ಪ್ಲೇ ಆಗುತ್ತೆ. ಡೇ ಅಂದಾಗ ಸೊ ಡೇ ಅಪಾರ್ಟ್ ಫ್ರಮ್ ದ ಡೇಟ್. ಸೊ ಈಗ 2003/03/24 ಅಂದರೆ 24 ಡೇಟ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಡೇ ನೇಮ್ ಬೇಕು ಅಂದರೆ ಯಾವ ಒಂದು ಡೇ ಅನ್ನೋದನ್ನು ಕೂಡ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತದೆ. ನೆಕ್ಸ್ಟ್ ಹಾಗಾದರೆ ಅಗ್ರಿಗೇಟ್ ಫಂಕ್ಷನ್ಸ್ ಅಂದರೆ ಏನು? ಅಗ್ರಿಗೇಟ್ ಫಂಕ್ಷನ್ಸ್ ಅಂತಂದರೆ ನಾವು ಮಲ್ಟಿಪಲ್ ರೋ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಈ ಫಂಕ್ಷನ್ಸ್ಗಳು ಯಾವುದಕ್ಕೆ ವರ್ಕ್ ಮಾಡ್ತೀವಿ ಅಂತಂದರೆ ಸೆಟ್ ಆಫ್ ರೆಕಾರ್ಡ್ಸ್ ಇದ್ದರೆ ಆ್ಯಸ್ ಅ ಹೋಲ್ ಆ್ಯಂಡ್ ರಿಟರ್ನ್ ಸಿಂಗಲ್ ರೋ. ಎಲ್ಲ ವ್ಯಾಲ್ಯೂಸ್ಗಳನ್ನು ಎಲ್ಲ ರೆಕಾರ್ಡ್ಸ್ಗಳನ್ನು ಒಂದು ಸೆಟ್ ಅಂತ ಮಾಡಿಕೊಂಡು ಆ ಸೆಟ್ ಆಫ್ ವ್ಯಾಲ್ಯೂಸ್ ಮೇಲೆ ನಾವು ಆಪರೇಷನ್ಸ್ ಮಾಡಿದ್ರೆ ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ದ ಸಿಂಗಲ್ ವ್ಯಾಲ್ಯೂ ವಾಪಸ್ ಬರುತ್ತೆ. ಸೊ ಆಸ್ ಅ ರಿಸಲ್ಟ್ ಆಗಿ ಬರುತ್ತೆ ಫಾರ್ ಈಚ್ ಕಾಲಮ್ ಆಫ್ ದ ರೆಕಾರ್ಡ್ಸ್ ಆನ್ ವಿಚ್ ದ ಫಂಕ್ಷನ್ ಇಸ್ ಅಪ್ಲೈಡ್. ಈಗ ಡಿಫ್ರೆನ್ಸ್ ಬಿಟ್ವೀನ್ ಸಿಂಗಲ್ ಆ್ಯಂಡ್ ಮಲ್ಟಿಪಲ್ ರೋ ಫಂಕ್ಷನ್ ಏನಪ್ಪ ಅಂದರೆ ಸಿಂಗಲ್ ರೋ ಫಂಕ್ಷನಲ್ಲಿ ಇಟ್ ಆಪರೇಟ್ಸ್ ಆನ್ ಎ ಸಿಂಗಲ್ ರೋ ಅಟ್ ಎ ಟೈಮ್. ಒಂದೇ ಕೊಟ್ಟಿರೋ ಸಮಯದಲ್ಲಿ ಕೇವಲ ಒಂದೇ ಒಂದು ರೋ ಮಾತ್ರ ಅಪ್ಲೈ ಆಗುತ್ತೆ. ಬಟ್ ಮಲ್ಟಿಪಲ್ ರೋ ಫಂಕ್ಷನ್ ಆಗಲ್ಲ. ಇಟ್ ಆಪರೇಟ್ಸ್ ಆನ್ ಗ್ರೂಪ್ಸ್ ಆಫ್ ರೋಸ್. ಸೊ ಹಲವಾರು ರೋಗಳ ಒಂದು ಗುಂಪಿಗೆ ನಾವು ಅಪ್ಲೈ ಮಾಡ್ಬೋದು. ಸೊ ಸಿಂಗಲ್ ರೋ ಫಂಕ್ಷನಲ್ಲಿ ಏನು ಮಾಡುತ್ತೆ ಅಂದರೆ ಇಟ್ ರಿಟರ್ನ್ಸ್ 1 ರಿಸಲ್ಟ್ ಪರ್ ರೋ. ಒಂದು ರೋಗೆ ಒಂದೇ ರಿಸಲ್ಟ್ ಅಂತ ತೋರಿಸುತ್ತೆ. ಸೊ ಇಲ್ಲಿ ಏನು ಮಾಡುತ್ತೆ ಅಂತಂದರೆ ಮಲ್ಟಿಪಲ್ನಲ್ಲಿ ಇಟ್ ರಿಟರ್ನ್ಸ್ 1 ರಿಸಲ್ಟ್ ಫಾರ್ ಎ ಗ್ರೂಪ್ ಆಫ್ ರೋಸ್. ಗುಂಪಿನಲ್ಲಿ ಇರುವಂಥ ರೋಗಳಿಗೆ ಪರ್ಫಾರ್ಮ್ ಮಾಡುವಂಥ ಆಪರೇಷನ್ನು ಸೊ ಒಂದು ರಿಸಲ್ಟನ್ನು ನಮಗೆ ತೋರಿಸ್ತದೆ. ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಸೆಲೆಕ್ಟ್ ವೇರ್ ಆನ್ ಆರ್ಡರ್ ಬೈ ಕ್ಲಾಸ್. ಸೊ ಸೆಲೆಕ್ಟು ಮತ್ತು ವೇರು ಮತ್ತು ಆರ್ಡರ್ ಬೈ ಕ್ಲಾಸ್ಗಳನ್ನು ನಾವಿಲ್ಲಿ ಬಳಸ್ಬೋದು. ಬಟ್ ಇಲ್ಲಿ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಸೆಲೆಕ್ಟ್ ಕ್ಲಾಸ್ ಓನ್ಲಿ. ಸೆಲೆಕ್ಟ್ ಕ್ಲಾಸಲ್ಲಿ ನಾವು ಬರ್ತೀವಿ. ಸೊ ಯಾವುದೆಲ್ಲ ಫಂಕ್ಷನ್ಸ್ ಇದೆ ಸಿಂಗಲ್ ರೋನಲ್ಲಿ? ಮ್ಯಾಥ್ ಫಂಕ್ಷನ್ ಇದೆ, ಸ್ಟ್ರಿಂಗ್ ಫಂಕ್ಷನ್ ಇದೆ, ಡೇಟ್ ಫಂಕ್ಷನ್ ಇದೆ. ಸೊ ಇವೆಲ್ಲವೂ ಕೂಡ ಸಿಂಗಲ್ ರೋ ಫಂಕ್ಷನ್ಸ್. ಬಟ್ ಮಲ್ಟಿಪಲ್ ರೋ ಫಂಕ್ಷನ್ ಅಥವಾ ಗ್ರೂಪ್ ಫಂಕ್ಷನ್ಸ್ ಅಥವಾ ಅಗ್ರಿಗೇಟ್ ಫಂಕ್ಷನ್ ಅಂತ ಅಂದರೆ ಮ್ಯಾಕ್ಸ್, ಮಿನಿಮಮ್, ಆವ್ರೇಜ್, ಸಮ್ ಫಂಕ್ಷನ್, ಕೌಂಟ್ ಸ್ಟಾರ್ ಆರ್ ಆಲ್. ಓಕೆ, ಎಕ್ಸಾಂಪಲ್ ಆಫ್ ಮಲ್ಟಿಪಲ್ ರೋ ಫಂಕ್ಷನ್ಸ್. ಸೊ ಹಾಗಾದರೆ ಅಗ್ರಿಗೇಟ್ ಫಂಕ್ಷನ್ಸಲ್ಲಿ ಏನೇನು ಮಾಡುತ್ತೆ, ಸೊ ಯಾವುದೆಲ್ಲ ಔಟ್ಪುಟನ್ನು ಕೊಡುತ್ತೆ ಅಂತ ನೋಡೋಣ. ಸೊ ಮ್ಯಾಕ್ಸ್ ಆಫ್ ಕಾಲಮ್ ಅಂತ ಇದೆ. ಸೊ ಇಟ್ ರಿಟರ್ನ್ಸ್ ದ ಲಾರ್ಜೆಸ್ಟ್ ವ್ಯಾಲ್ಯೂ ಸ್ಪೆಸಿಫೈಡ್ ಫ್ರಮ್ ದ ಸ್ಪೆಸಿಫೈಡ್ ಕಾಲಮ್. ಈಗ ಸೆಲೆಕ್ಟ್ ಮ್ಯಾಕ್ಸಿಮಮ್ ಪ್ರೈಸ್ ಫ್ರಮ್ ಇನ್ವೆಂಟ್ರಿ ಟೇಬಲ್ ಇರ್ತಕ್ಕಂಥ ಪ್ರೈಸ್ ಕಾಲಮ್ನಲ್ಲಿ ಯಾವುದು ಮ್ಯಾಕ್ಸಿಮಮ್ ಅಂತ ಹೇಳಿದಾಗ ಓನ್ಲಿ ಮ್ಯಾಕ್ಸಿಮಮ್ ನಂಬರ್ ಯಾವ್ದು ಇರುತ್ತೆ ಅದನ್ನು ಡಿಸ್ಪ್ಲೇ ಮಾಡುತ್ತೆ. ಸೊ ಮಿನಿಮಮ್ ಅಂದರೆ ಸ್ಮಾಲೆಸ್ಟ್ ವ್ಯಾಲ್ಯೂನ ಡಿಸ್ಪ್ಲೇ ಮಾಡ್ತಾ ಬರುತ್ತೆ. ಸೊ ಆವ್ರೇಜ್ ಅಂತಂದರೆ ಇಟ್ಸ್ ಗೋಯಿಂಗ್ ಟು ಫೈಂಡ್ ದ ಆವ್ರೇಜ್. ಫಸ್ಟ್ ಎಲ್ಲನೂ ಟೋಟಲ್ ಮಾಡಿ ನಂಬರ್ ಆಫ್ ಎಂಟ್ರೀಸ್ ಏನಿರುತ್ತೆ ಅದರಿಂದ ಡಿವೈಡ್ ಮಾಡಿದಾಗ ಆವ್ರೇಜನ್ನು ಸಿಗುತ್ತೆ. ಸಮ್ ಅಂತ ಹೇಳಿದ್ರೆ ಇಟ್ಸ್ ಗೋಯಿಂಗ್ ಟು ಫೈಂಡ್ ದ ಟೋಟಲ್. ಸೊ ಯಾವುದಾದ್ರು ಒಂದು ಕಾಲಮಿಂದ ಟೋಟಲ್ ಆಗಿ ಕಂಡುಹಿಡಿಬೇಕು, ಫೈನಲ್ ಆಗಿ ಅಡಿಷನ್ ವ್ಯಾಲ್ಯೂನ ಕಂಡುಹಿಡಿಬೇಕು ಅಂದಾಗ ಸಮ್ ಫಂಕ್ಷನ್ ಬಳಸ್ತೀವಿ. ಕೌಂಟ್ ಸ್ಟಾರ್ ಅಂತಂದರೆ
ಇಟ್ ರಿಟರ್ನ್ಸ್ ದ ನಂಬರ್ ಆಫ್ ರೆಕಾರ್ಡ್ಸ್ ಇನ್ ಟೇಬಲ್. ಎಷ್ಟು ರೆಕಾರ್ಡ್ಸ್ ಇದೆ ಆ ಒಂದು ಟೇಬಲಲ್ಲಿ ಅನ್ನೋದನ್ನು ನಮಗೆ ತೋರಿಸುತ್ತೆ ಕೌಂಟ್ ಸ್ಟಾರ್ ಅಂತ ಹೇಳಿದ್ರೆ. ಸೊ ಫಾರ್ ಎಕ್ಸಾಂಪಲ್ ನಾವು 4 ರೆಕಾರ್ಡ್ಸ್ ಎಂಟ್ರಿ ಮಾಡಿದ್ರೆ 4 ತೋರಿಸುತ್ತೆ, 10 ರೆಕಾರ್ಡ್ಸ್ ಎಂಟ್ರಿ ಮಾಡಿದ್ರೆ 10 ಅಂತ ತೋರಿಸುತ್ತೆ. ಸೊ ಅದನ್ನು ನಾವು ಕೌಂಟ್ ಡಿಸ್ಪ್ಲೇ ಮಾಡಬೇಕಂದ್ರೆ ಕೌಂಟ್ ಅನ್ನೋ ಫಂಕ್ಷನ್ ತೊಗೊಂಡು ವಿತಿನ್ ಪ್ಯಾರಾಂಥಿಸಿಸ್ ಬೆಟರ್ ರೈಟ್ ದ ಸ್ಟಾರ್. ಇಲ್ಲಿ ಸೊ ನೋಟ್ ಏನಪ್ಪ ಅಂತಂದರೆ, ಇನ್ ಆರ್ಡರ್ ಟು ಡಿಸ್ಪ್ಲೇ ದ ನಂಬರ್ ಆಫ್ ರೆಕಾರ್ಡ್ಸ್ ದಟ್ ಮ್ಯಾಚಸ್ ಎ ಪರ್ಟಿಕ್ಯುಲರ್ ಕ್ರೈಟೀರಿಯಾ ಇನ್ ದ ಟೇಬಲ್ ವಿ ಹ್ಯಾವ್ ಟು ಯೂಸ್ ಕೌಂಟ್ ಸ್ಟಾರ್ ವಿತ್ ದ ವೇರ್ ಕ್ಲಾಸ್. ವೇರ್ ಕ್ಲಾಸನ್ನು ಬಳಸ್ಕೊಂಡು ನಾವು ಅಪ್ಲೈ ಮಾಡಬೇಕು. ಕೌಂಟ್ ದೆನ್ ಕಾಲಮ್ ಅಂತ ಹೇಳಿದ್ರೆ ಇಟ್ ಇಸ್ ದ ನಂಬರ್ ಆಫ್ ವ್ಯಾಲ್ಯೂಸ್ ಇನ್ ಅ ಸ್ಪೆಸಿಫೈಡ್ ಕಾಲಮ್ ಇಗ್ನೋರಿಂಗ್ ದ ನಲ್ ವ್ಯಾಲ್ಯೂ. ಸೊ ಇಲ್ಲಿ ಏನು ಮಾಡುತ್ತೆ ಕೌಂಟ್ ಕಾಲಮ್ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಕಾಲಮ್ ತೊಗೊಂಡು ಅದರಲ್ಲಿ ಎಲ್ಲ ವ್ಯಾಲ್ಯೂಗಳನ್ನು ಕೌಂಟ್ ಮಾಡುತ್ತೆ, ಎಷ್ಟು ವ್ಯಾಲ್ಯೂಸ್ ಇದೆ ಅನ್ನೋದು ಕೌಂಟ್ ಮಾಡುತ್ತೆ, ಬಟ್ ನಲ್ ವ್ಯಾಲ್ಯೂನ ಕೌಂಟ್ ತೊಗೊಳ್ಳಲ್ಲ. ಸೊ ಅದನ್ನು ಇಗ್ನೋರ್ ಮಾಡ್ತಾ ಬರುತ್ತೆ. ಸೊ ಇದರಲ್ಲಿ ಮುಖ್ಯವಾದ ನೋಟ್ ಏನಪ್ಪ ಅಂತಂದರೆ, ಇನ್ ದಿಸ್ ಎಕ್ಸಾಂಪಲ್ ಸೊ ಕನ್ಸಿಡರ್ ದ ಮ್ಯಾನೇಜರ್ ಟೇಬಲ್ ಹ್ಯಾವಿಂಗ್ 2 attributes ಆ್ಯಂಡ್ 4 records. ಸೊ ಇಲ್ಲಿ ಒಂದು ಸ್ಯಾಂಪಲ್ ನೋಡೋದಾದರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಮ್ಯಾನೇಜರ್. ಸೊ ಮ್ಯಾನೇಜರ್ ಅನ್ನೋ ಟೇಬಲಲ್ಲಿ ಮ್ಯಾನೇಜರ್ ನಂಬರ್ 1 2 3 4 ಇದೆ, ಮ್ಯಾನೇಜರ್ ನೇಮ್ ಬಂದು 4 ನೇಮ್ಸ್ ಇದೆ. ಸೊ ಸೆಲೆಕ್ಟ್ ಕೌಂಟು ಮ್ಯಾನೇಜರ್ ನೇಮ್. ಓಕೆ, ಸೊ ಫ್ರಮ್ ಮ್ಯಾನೇಜರ್ ಅಂದಾಗ ಎಷ್ಟು ಮ್ಯಾನೇಜರ್ ನೇಮ್ ಅನ್ನೋದು ಕೌಂಟ್ ತೊಗೊಳುತ್ತೆ. ಸೊ ನಲ್ ವ್ಯಾಲ್ಯೂದೊಂದು ಬಿಟ್ಟು ಸೊ ಅಲ್ಲಿ 1 2 3 ಇದೆ. ಸೊ ಅದರಲ್ಲಿ 3 rows ಅನ್ನೋದು ಕೌಂಟಿಗೆ ತೊಗೊಳುತ್ತೆ. ಸೊ ಸ್ಟಾರ್ ಬರೆದ್ರೆ ಇಟ್ಸ್ ಗೋಯಿಂಗ್ ಟು ಗಿವ್ ಯು ದ ನಂಬರ್ ಆಫ್ ರೆಕಾರ್ಡ್ಸ್, ಎಷ್ಟು ರೆಕಾರ್ಡ್ಸ್ ಇದೆ ಅನ್ನೋದು ಟೋಟಲ್ ಕೌಂಟ್ ಸಿಗುತ್ತೆ. ಬಟ್ ಕೌಂಟು ವಿತಿನ್ ಪ್ಯಾರಾಂಥಿಸಿಸ್ ಕಾಲಮ್ ಅಂತ ಬರೆದ್ರೆ ನಲ್ ವ್ಯಾಲ್ಯೂನ ಇಗ್ನೋರ್ ಮಾಡ್ಕೊಂಡು ಯಾವುದೆಲ್ಲ ವ್ಯಾಲ್ಯೂಸ್ ಇದೋ ಅದನ್ನು ಮಾತ್ರ ಕೌಂಟ್ ಮಾಡಿ ನಮಗೆ ಡಿಸ್ಪ್ಲೇ ತೋರಿಸುತ್ತೆ. ಸೊ ಡಿಸ್ಪ್ಲೇ ದ ಟೋಟಲ್ ನಂಬರ್ ಆಫ್ ರೆಕಾರ್ಡ್ಸ್ ಫ್ರಮ್ ದಿ ಟೇಬಲ್ ಇನ್ವೆಂಟ್ರಿ ಹ್ಯಾವಿಂಗ್ ಎ ಮಾಡೆಲ್ VXI. ಸೊ VXI ಮಾಡೆಲ್ ಇರುವಂಥ ವೆಹಿಕಲ್ಸ್ಗಳ ಸಂಖ್ಯೆ ಎಷ್ಟು ಇನ್ವೆಂಟ್ರಿ ಟೇಬಲ್ ಅನ್ನೋದನ್ನು ಹೇಗೆ ಬರೀತೀವಿ ಅಂದರೆ, ಸೊ ಸೆಲೆಕ್ಟ್ ಕೌಂಟ್ ಸ್ಟಾರ್ ಫ್ರಮ್ ಇನ್ವೆಂಟ್ರಿ ವೇರ್ ಮಾಡೆಲ್ ಈಸ್ ಈಕ್ವಲ್ ಟು VXI. ನೆಕ್ಸ್ಟ್ ಡಿಸ್ಪ್ಲೇ ದ ಟೋಟಲ್ ನಂಬರ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡೆಲ್ಸ್ ಅವೈಲೇಬಲ್ ಫ್ರಮ್ ಟೇಬಲ್ ಇನ್ವೆಂಟ್ರಿ. ಬೇರೆ ಬೇರೆ ಇರುವಂಥ ಮಾಡೆಲ್ಗಳಿರುವಂಥ ಕೌಂಟ್ ತೊಗೊಳ್ತಾ ಹೋಗಬೇಕು. ಸೆಲೆಕ್ಟ್ ಕೌಂಟ್ ಡಿಸ್ಟಿಂಕ್ಟ್ ಅನ್ನೋ ಕ್ಲಾಸನ್ನು ಇಲ್ಲಿ ಬಳಸ್ತೀವಿ. ಡಿಸ್ಟಿಂಕ್ಟ್ ಮಾಡೆಲ್ ಬೇರೆ ಬೇರೆ ಮಾಡೆಲ್ಸ್ಗಳನ್ನ ಫ್ರಮ್ ಇನ್ವೆಂಟ್ರಿ ಟೇಬಲ್. ಡಿಸ್ಪ್ಲೇ ದ ಆವರೇಜ್ ಪ್ರೈಸ್ ಆಫ್ ಆಲ್ ದ ಕಾರ್ಸ್ ವಿತ್ ದ ಮಾಡೆಲ್ LXI ಫ್ರಮ್ ಟೇಬಲ್ ಇನ್ವೆಂಟ್ರಿ. ಇನ್ವೆಂಟ್ರಿ ಟೇಬಲ್ನಲ್ಲಿ ಬರುವಂಥ ಬೇರೆ ಬೇರೆ ಪ್ರೈಸ್ಗಳಿರುವಂಥ LXI ಮಾಡೆಲ್ ಕಾರ್ಗಳು ಹೇಗೆ ತೊಗೊಳ್ಳೋದಂದರೆ ಆವರೇಜ್ ಕಂಡು ಹೇಗಿದ್ರೆ ಸೆಲೆಕ್ಟ್ AVG ಫಂಕ್ಷನ್ ಇನ್ AVG ಆಫ್ ಪ್ರೈಸ್ ಫ್ರಮ್ ಇನ್ವೆಂಟ್ರಿ ವೇರ್ ಮಾಡೆಲ್ ಈಸ್ ಈಕ್ವಲ್ ಟು LXI. ಈ ರೀತಿಯಾಗಿ ನಾವು ಕ್ವೆರಿಗಳನ್ನ ಬರಿಬೇಕು. ನೆಕ್ಸ್ಟ್ ಇಸ್ ಗ್ರೂಪ್ ಬೈ ಕ್ಲಾಸ್. ಸೊ ಗ್ರೂಪ್ ಬೈ ಕ್ಲಾಸ್ ಇನ್ SQL ಅಂತ ಹೇಳಿದ್ರೆ ನಂಬರ್ ಆಫ್ ಕಾರ್ಸ್ ಪರ್ಚೇಸ್ಡ್ ಬೈ ಈಚ್ ಕಸ್ಟಮರ್ ಫ್ರಮ್ ಸೇಲ್ ಟೇಬಲ್ನಲ್ಲಿ ಪ್ರತಿಯೊಬ್ಬ ಕಸ್ಟಮರು ಸೊ ಎಷ್ಟು ಕಾರ್ಗಳನ್ನ ತೊಗೊಂಡಿದ್ದಾನೆ ಅನ್ನೋದನ್ನು ನಾವಿಲ್ಲಿ ಡಿಸ್ಪ್ಲೇ ಮಾಡ್ಬೋದು. ಅದನ್ನು ಒಂದು ಗ್ರೂಪ್ ಆಗಿ ನಾವು ಸಪ್ರೇಟ್ ಆಗಿ ಫಿಲ್ಟರ್ ಮಾಡಿ ಇಡ್ಬೋದು. ಸೊ ಸೆಲೆಕ್ಟ್ ಕಸ್ಟಮರ್ ID, ಕೌಂಟ್ ಸ್ಟಾರ್ ನಂಬರ್ ಆಫ್ ಕಾರ್ಸ್ ಫ್ರಮ್ ಸೇಲ್ ಗ್ರೂಪ್ ಬೈ ಕಸ್ಟಮರ್ ID. ಸೊ ಪ್ರತಿಯೊಬ್ಬ ಕಸ್ಟಮರ್ಗೂ ಒಂದೊಂದು ಕಸ್ಟಮರ್ ID ಅನ್ನೋದು ನಾವು ಜನರೇಟ್ ಮಾಡಿರ್ತಾರೆ. ಸೊ ಅಲ್ಲಿ ನಮಗೆ ಕೌಂಟ್ ಸಿಗಬೇಕಾಗುತ್ತೆ. ಸೊ ಯಾರೆಲ್ಲ ಎಷ್ಟು ಕಾರ್ಗಳನ್ನ ಪರ್ಚೇಸ್ ಮಾಡಿದಾರೋ ಒಂದು ಕೌಂಟ್ ಬೇಕು ಅಂದಾಗ ಸೊ ಅವೆಲ್ಲವನ್ನೂ ಕೂಡ ನಾವು ಒಂದು ಕಡೆ ಗ್ರೂಪ್ ಮಾಡಬೇಕಾಗತ್ತೆ, ಗ್ರೂಪ್ ಬೈ ಕಸ್ಟಮರ್ ID. ಡಿಸ್ಪ್ಲೇ ದ ಕಸ್ಟಮರ್ ID and the number of cars purchased if the customer purchased more than one car from the sale table. ಸೇಲ್ ಟೇಬಲ್ನಲ್ಲಿ ಯಾರಾದರೂ ಕಸ್ಟಮರು ಒಂದಕ್ಕಿಂತ ಹೆಚ್ಚಿನ ಕಾರ್ನ ತೊಗೊಂಡಿದ್ದಾರೆ ಅನ್ನೋದನ್ನು ನಾವೀಗ ಡಿಸ್ಪ್ಲೇ ಮಾಡಬೇಕು. ಹೇಗೆ ಮಾಡ್ತೀವಿ? ಸೊ ಸೆಲೆಕ್ಟ್ ಕಸ್ಟಮರ್ ID, ಕೌಂಟ್ ಸ್ಟಾರ್ ಫ್ರಮ್ ಸೇಲ್ ಗ್ರೂಪ್ ಬೈ ಕಸ್ಟಮರ್ ID ಹ್ಯಾವಿಂಗ್ ಕೌಂಟ್ ಸ್ಟಾರ್ ಮೋರ್ ದೆನ್ 1. ಒಂದಕ್ಕಿಂತ ಹೆಚ್ಚಿನ ಕಾರ್ ತೊಗೊಂಡಂಥವ್ರನ್ನ ಕೌಂಟ್ ಮಾಡ್ತಾ ಹೋಗ್ತೀವಿ. ಡಿಸ್ಪ್ಲೇ ದ ನಂಬರ್ ಆಫ್ ಪೀಪಲ್ ಇನ್ ಈಚ್ ಕ್ಯಾಟಗರಿ ಆಫ್ ಪೇಮೆಂಟ್ ಮೋಡ್ ಫ್ರಮ್ ದ ಟೇಬಲ್ ಸೇಲ್. ಸೊ ಯಾರ್ಯಾರು ಯಾವ ರೀತಿಯಾದಂಥ ಪೇಮೆಂಟನ್ನು ಮಾಡಿದ್ದಾರೆ, ಆನ್ಲೈನ್ ಮಾಡಿದ್ದಾರೆ, ಆಫ್ಲೈನ್ ಮಾಡಿದ್ದಾರೆ, ಕ್ಯಾಶ್ ಕೊಟ್ಟಿದ್ದಾರೆ, ಇದೆಲ್ಲವೂ ಕೂಡ ನಾವು ಡಿಸ್ಪ್ಲೇ ಮಾಡಬೇಕು ಸೇಲ್ ಟೇಬಲಿಂದ. ಸೊ ಸೆಲೆಕ್ಟ್ ಪೇಮೆಂಟ್ ಮೋಡ್, ಕೌಂಟ್ ದಟ್ ಪೇಮೆಂಟ್ ಮೋಡ್ ಫ್ರಮ್ ಸೇಲ್ ಟೇಬಲ್ ಗ್ರೂಪ್ ಬೈ ದ ಪೇಮೆಂಟ್ ಮೋಡ್, ಆರ್ಡರ್ ಬೈ ಪೇಮೆಂಟ್ ಮೋಡ್. ಸೊ ಯಾವ ಒಂದು ಪೇಮೆಂಟ್ ಮೋಡ್ನಿಂದ ಪೇ ಮಾಡಿದ್ದಾರೆ ಅನ್ನೋದನ್ನು ನಾವು ಆರ್ಡರ್ ಬೈನೂ ಕೂಡ ಬಳಸ್ಬೋದು. ಸೊ ಆರ್ಡರ್ ಬೈ ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಸಮ್ ಪೇಮೆಂಟ್ ಮೋಡ್. ಫಾರ್ ಎಕ್ಸಾಂಪಲ್ ಫಸ್ಟ್ ಪ್ರಿಫರೆನ್ಸ್ ಯಾವ ಡೇಟಿನಲ್ಲಿ ಯಾವುದೋ ಒಂದು ಪೇಮೆಂಟ್ ಮಾಡಿದ್ದಾರೆ, ಯಾವ ರೀತಿಯಾದಂಥ ಪೇಮೆಂಟ್ ಮಾಡಿದ್ದಾರೆ ನೋಡ್ಬೋದು. ಡಿಸ್ಪ್ಲೇ ದ ಪೇಮೆಂಟ್ ಮೋಡ್ ಆ್ಯಂಡ್ ದ ನಂಬರ್ ಆಫ್ ಪೇಮೆಂಟ್ಸ್ ಮೇಡ್ ಯೂಸಿಂಗ್ ದ ಮೋಡ್ ಮೋರ್ ದ್ಯಾನ್ ಒನ್ಸ್. ಒಂದಕ್ಕಿಂತ ಹೆಚ್ಚಿನ ಬಾರಿ ನಾವು ಪೇಮೆಂಟ್ ಮಾಡೋದನ್ನು ಹೇಗೆ ನಾವು ಸಪ್ರೇಟ್ ಮಾಡೋದಂದರೆ ಸೆಲೆಕ್ಟ್ ಪೇಮೆಂಟ್ ಮೋಡ್, ಕೌಂಟ್ ದಟ್ ಪೇಮೆಂಟ್ ಮೋಡ್ ಫ್ರಮ್ ಸೇಲ್ ಗ್ರೂಪ್ ಬೈ ಪೇಮೆಂಟ್ ಮೋಡ್ ಹ್ಯಾವಿಂಗ್ ಕೌಂಟ್ ಮೋರ್ ದೆನ್ 1. ಒಂದಕ್ಕಿಂತ ಹೆಚ್ಚಿನ ಬಾರಿ ಯಾರಾದರೂ ಪೇಮೆಂಟ್ ಮಾಡಿದರೆ ಅದನ್ನು ಯಾವ ಮಾಡೆಲ್ ಮಾಡಿದ್ದಾರೆ ಅನ್ನೋದನ್ನೆಲ್ಲ ನಾವಿಲ್ಲಿ ಡಿಸ್ಪ್ಲೇನ ಕೊಡ್ಬೋದು. ಸೊ ಈ ರೀತಿಯಾಗಿ ಡಿಪೆಂಡಿಂಗ್ ಆನ್ ದ ಕ್ವಶನ್, ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್ ವಿ ಶುಡ್ ನೋ ಹೌ ಟು ರೈಟ್ ದ ಕ್ವೈರಿ.
ನೆಕ್ಸ್ಟ್ ಆಪರೇಷನ್ಸ್ ಆನ್ ರಿಲೇಷನ್ಸ್, ಅಂದರೆ ಟೇಬಲ್ಗಳ ನಡುವೆ ಯಾವ ರೀತಿ ನಾವು ಆಪರೇಷನ್ಸ್ ಅಥವಾ ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ ಅಂತ. ಸೊ ಕಾರ್ಟಿಷಿಯನ್ ಆಪರೇಷನ್ಸ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಆನ್ ರಿಲೇಷನ್ಸ್. ಕಾರ್ಟಿಷಿಯನ್ ಆಪರೇಷನ್ ಅಂತ ಹೇಳ್ತೀವಿ, ಯಾವುದೇದಪ್ಪ ಅಂತಂದರೆ ಯೂನಿಯನ್, ಇಂಟರ್ಸೆಕ್ಷನ್ ಆ್ಯಂಡ್ ಸೆಟ್ ಡಿಫರೆನ್ಸ್ ಟು ಮರ್ಜ್ ಟಪಲ್ಸ್ ಆಫ್ ದ ಟೂ ಟೇಬಲ್. ಈ ಎರಡು ಟಪಲ್ಗಳು, ಎರಡು ಟೇಬಲ್ಗಳ ನಡುವೆ ಇರುವಂಥ ಎರಡು ಟಪಲ್ಗಳನ್ನು ಜಾಯಿನ್ ಮಾಡೋದಕ್ಕೆ ಅಥವಾ ಡಿಫರೆನ್ಸ್ ಕಂಡುಹಿಡಿಯೋದಕ್ಕೆ ಅಥವಾ ಇಂಟರ್ಸೆಕ್ಟ್ ಮಾಡೋದಕ್ಕೆ ನಾವು ಕಾರ್ಟಿಷಿಯನ್ ಆಪರೇಷನ್ ಅಂತ ಹೇಳ್ತೀವಿ. ದೇರ್ ಆರ್ ಬೈನರಿ ಆಪರೇಷನ್ಸ್ ಆಸ್ ದ ವರ್ಕ್ ಅಪಾನ್ ಟೂ ಟೇಬಲ್ಸ್. ಬೈನರಿ ಆಪರೇಷನ್ಸ್ ಅಂತಲೂ ಕೂಡ ಇದ್ದಾವೆ, ಬಟ್ ಬೈನರಿ ಆಪರೇಷನ್ಸ್ ಯಾವಾಗ ವರ್ಕ್ ಆಗುತ್ತೆ ಅಂದರೆ ಎರಡು ಟೇಬಲ್ಗಳ ನಡುವೆ ಮಾತ್ರ ಇವು ವರ್ಕ್ ಆಗುತ್ತೆ. ದೀಸ್ ಆಪರೇಷನ್ ಕ್ಯಾನ್ ಓನ್ಲಿ ಬಿ ಅಪ್ಲೈಡ್ ಇಫ್ ಬೋತ್ ರಿಲೇಷನ್ಸ್ ಆಫ್ ದ ಸೇಮ್ ನಂಬರ್ ಆಫ್ ಆಟ್ರಿಬ್ಯೂಟ್. ಈ ರೀತಿಯಾದಂಥ ಆಪರೇಷನ್ಸ್ ಇದಾವಲ್ಲ, ಕಾರ್ಟಿಷಿಯನ್ ಆಪರೇಷನ್ಸ್, ಇವುಗಳನ್ನು ನಾವು ಅಪ್ಲೈ ಮಾಡಬೇಕಂದ್ರೆ ಎರಡೂ ಟೇಬಲ್ಗಳಲ್ಲಿ ನಂಬರ್ ಆಫ್ ಆಟ್ರಿಬ್ಯೂಟ್ಸ್ ಅಥವಾ ನಂಬರ್ ಆಫ್ ಕಾಲಮ್ಸು ಸೇಮ್ ಇರಬೇಕಾಗುತ್ತೆ. ಆ್ಯಂಡ್ ದ ಕರೆಸ್ಪಾಂಡಿಂಗ್ ಆಟ್ರಿಬ್ಯೂಟ್ಸ್ ಇನ್ ಬೋತ್ ಟೇಬಲ್ಸ್ ಆಫ್ ದ ಸೇಮ್ ಡೊಮೈನ್. ಸೊ ಡೊಮೈನು ಕೂಡ ಎರಡು ಕಡೆನೂ ಕೂಡ ಸೇಮ್ ಇರಬೇಕಾಗುತ್ತೆ. ಈಗ ಯೂನಿಯನ್ ಅಂತ ಅಂದರೆ ಏನು? ಸೊ ಯೂನಿಯನ್ ಅನ್ನೋದು ಇದು ಕಾರ್ಟಿಷಿಯನ್ ಆಪರೇಷನ್ ಅಂತ ಹೇಳ್ತೀವಿ. ಇಟ್ ಈಸ್ ಯೂಸ್ ಟು ಕಂಬೈನ್ ದ ಸೆಲೆಕ್ಟೆಡ್ ರೋಸ್ ಆಫ್ ದ ಟೂ ಟೇಬಲ್ಸ್ ಅಟ್ ಎ ಟೈಮ್. ಎರಡು ಟೇಬಲ್ಗಳಲ್ಲಿ ಇರುವಂಥ ಸೆಲೆಕ್ಟೆಡ್ ವ್ಯಾಲ್ಯೂಸ್ಗಳನ್ನು ನಾವು ಡಿಸ್ಪ್ಲೇ ಮಾಡೋದು, ಅಟ್ ಎ ಟೈಮ್ ಡಿಸ್ಪ್ಲೇ ಮಾಡೋದನ್ನು ನಾವು ಯೂನಿಯನ್ ಅಂತ ಹೇಳ್ತೀವಿ. ಸೊ ಇಫ್ ಸಮ್ ರೋಸ್ ಆರ್ ಸೇಮ್ ಇನ್ ಬೋತ್ ದ ಟೇಬಲ್ಸ್, ಕೆಲವೊಂದು ವ್ಯಾಲ್ಯೂಸ್ಗಳು ಎರಡೂ ಟೇಬಲ್ಗಳನ್ನು ಸಿಮಿಲರ್ ಆಗಿತ್ತು ಅಂದರೆ, ಒಂದೇ ರೀತಿಯಾಗಿತ್ತು ಅಂದರೆ, ದೆನ್ ದ ರಿಸಲ್ಟ್ ಆಫ್ ಯೂನಿಯನ್ ಆಪರೇಷನ್ ವಿಲ್ ಶೋ ದೋಸ್ ರೋಸ್ ಓನ್ಲಿ ಒನ್ಸ್. ರಿಪೀಟೆಡ್ ಆಗಿರುವಂಥ ವ್ಯಾಲ್ಯೂಗಳನ್ನ ಅಥವಾ ಎರಡು ಕಡೆನೂ ಸೇಮ್ ಒಂದೇ ರೀತಿ ಇರುವಂಥ ವ್ಯಾಲ್ಯೂಗಳನ್ನ ಒಂದು ಬಾರಿ ಮಾತ್ರ ನಾವು ತೊಗೊಳ್ತೀವಿ. ಸೊ ಹಾಗಾಗಿ ಇಲ್ಲಿ ಎ ಅನ್ನೋದು ಒಂದು ಸೆಟ್ 1 2 3 ಅಂತ ಇದ್ದರೆ, ಬಿ ಅನ್ನೋ ಒಂದು ಇದರಲ್ಲಿ 3, 4, 5 ಅಂತ ಹೇಳಿದರೆ, ಎರಡೂ ಕ್ಲಬ್ ಮಾಡಿದಾಗ, ಕಂಬೈನ್ ಮಾಡಿದಾಗ, ಸೊ ಎ ಯೂನಿಯನ್ ಬಿ ಅಂತ ಬರೆದಾಗ 1 2 3 4 5 ಅಂತ ಬರಿತೀವಿ. ಇಲ್ಲಿ 3 ಅನ್ನೋದು ಎರಡೂ ಸೆಟ್ಟಲ್ಲಿ ಅಥವಾ ಎರಡೂ ಟೇಬಲಲ್ಲಿ ರಿಪೀಟ್ ಆಗಿದ್ರು ಕೂಡ ವಿ ಆರ್ ಗೋಯಿಂಗ್ ಟು ರೈಟ್ ಓನ್ಲಿ ಒನ್ಸ್, ಒಂದು ಬಾರಿ ಮಾತ್ರ ಅದನ್ನು ತಗೋತೀವಿ. ಇದನ್ನು ನಾವು ಯೂನಿಯನ್ ಅಂತ ಹೇಳ್ತೀವಿ. ಹಾಗಾದರೆ ಇಂಟರ್ಸೆಕ್ಟ್ ಅಂತಂದರೆ ಇಟ್ ಈಸ್ ಯೂಸ್ ಟು ಗೆಟ್ ದ ಕಾಮನ್ ಟಪಲ್ಸ್ ಫ್ರಮ್ ಟೂ ಟೇಬಲ್ಸ್. ಎರಡು ಟೇಬಲ್ಗಳಲ್ಲಿ ಸಾಮಾನ್ಯವಾಗಿರುವಂಥದ್ದು ಮತ್ತು ರಿಪೀಟ್ ಆಗಿರೋಂಥದ್ದನ್ನು ನಾವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಬರೆಯುವಂಥದ್ದು. ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ರಾಂಗ್ ಪ್ರಿಂಟ್ ಆಗಿದೆ. ಎ ಈಸ್ ಈಕ್ವಲ್ ಟು 1 2 3, ದೆನ್ ಬಿ ಈಸ್ ಈಕ್ವಲ್ ಟು 3, 4, 5 ಅಂತ ಇದೆ. ಆ್ಯಕ್ಚುಲಿ ಎ ಇಂಟರ್ಸೆಕ್ಟ್ ಬಿ ಈಸ್ ಈಕ್ವಲ್ ಟು 3 ಅಂತ ನಾವು ಬರೀಬೇಕಾಗುತ್ತೆ. ಸೊ ಇಲ್ಲಿ ಇಂಟರ್ಸೆಕ್ಟ್ ಅಂತಂದರೆ ಎರಡು ಕಡೆ ಸಿಮಿಲರ್ ಇರುತ್ತೆ ಅಂತ ಮಾತ್ರ ನಾವು ಇಲ್ಲಿ ಡಿಸ್ಪ್ಲೇ ಮಾಡಬೇಕು. ಎ ಇಂಟರ್ಸೆಕ್ಟ್ ಬಿ ಈಸ್ ಈಕ್ವಲ್ ಟು 3. ಸೊ ಓನ್ಲಿ ಒನ್ ಎಲಿಮೆಂಟ್ ಕಾಮನ್ ಆಗಿದೆ. ಸೊ ಅದನ್ನು ಮಾತ್ರ ನಾವಿಲ್ಲಿ ಔಟ್ಪುಟ್ ಆಗಿ ನೋಡಬೇಕು. ಮೈನಸ್ ಅಂತ ಅಂದರೆ ಏನು? ಇಟ್ ಈಸ್ ಯೂಸ್ ಟು ಗೆಟ್ ದ ಟಪಲ್ಸ್ ಆರ್ ರೋಸ್ ವಿಚ್ ಆರ್ ಇನ್ ದ ಫಸ್ಟ್ ಟೇಬಲ್ ಬಟ್ ನಾಟ್ ಇನ್ ದ ಸೆಕೆಂಡ್ ಟೇಬಲ್. ಫಸ್ಟ್ ಟೇಬಲ್ ಇದ್ದು ಎರಡನೇ ಟೇಬಲ್ ಇಲ್ಲ ಅನ್ನೋದನ್ನು ನಾವು ಮೈನಸ್ ಆಪರೇಷನ್ಸ್ ಅಂತ ಹೇಳ್ತೀವಿ. ಸೊ ಹೇಗೆ ಬರಿತೀವಿ ಅಂತಂದರೆ ಇಟ್ ಈಸ್ ರೆಪ್ರೆಸೆಂಟ್ ಬೈ ಮೈನಸ್ ಸಿಂಬಲ್. ಎ ಮೈನಸ್ ಬಿ ಅಂತ ಹೇಳಿದ್ರೆ ಎನಲ್ಲಿ ಇರುವಂಥದ್ದು ಮತ್ತು ಬಿನಲ್ಲಿ ಇಲ್ಲದೆ ಇರುವಂಥದ್ದು. ಫಾರ್ ಎಕ್ಸಾಂಪಲ್, ಸೊ ಎ ಒಂದು ಟೇಬಲಲ್ಲಿ 2 8 9 ಇದೆ, ಬಿನಲ್ಲಿ ಸೊ 3 6 7 ಇದೆ, ಇವೆರಡಕ್ಕೆ ಕಾಮನ್ ಆಗಿ 4 5 ಇದೆ. ಸೊ ಇಲ್ಲಿ ಎನಲ್ಲಿದ್ದು ಬಿನಲ್ಲಿ ಇಲ್ಲದೆ ಇರುವಂಥ ಎಲಿಮೆಂಟ್ಸ್ ಬರೆಯೋದಕ್ಕೆ ನಾವು ಎ ಮೈನಸ್ ಬಿ ಅಂತ ತಗೋತೀವಿ. ಬಿ ಮೈನಸ್ ಎ ಅಂತಂದರೆ ಬಿನಲ್ಲಿದ್ದು ಎನಲ್ಲಿ ಇಲ್ಲದೆ ಇರುವಂಥ ಎಲಿಮೆಂಟ್ಸ್ಗಳು. ಸೊ 3 6 7 ಅದು ಮೈನಸ್ಸು ಬಿ ಮೈನಸ್ ಎ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಇಸ್ ಕಾರ್ಟೇಷಿಯನ್ ಪ್ರಾಡಕ್ಟ್. ಸೊ ಇಲ್ಲಿ ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಕಂಬೈನ್ಸ್ ದ ಟಪಲ್ಸ್ ಫ್ರಮ್ ಟೂ ರಿಲೇಷನ್ಸ್. ಎರಡು ಟೇಬಲ್ಗಳನ್ನು ಎರಡು ರಿಲೇಷನ್ ಕಂಬೈನ್ ಮಾಡೋದನ್ನ ನಾವು ಕಾರ್ಟೇಷಿಯನ್ ಅಂತ ಹೇಳ್ತೀವಿ ಅಥವಾ ಪ್ರಾಡಕ್ಟ್ ಅಂತ ಹೇಳ್ತೀವಿ. If results in all the pairs of rows from the two input relations, regardless of whether or not they have the same values on common attributes. ಇದರಲ್ಲಿ ವ್ಯಾಲ್ಯೂಸ್ಗಳು ಒಟ್ಟಿಗೆ ಇದ್ರೂ ನಡೆಯುತ್ತೆ, ಸೇಮ್ ಇದ್ರೂ ನಡೆಯುತ್ತೆ, ಸೇಮ್ ಇಲ್ಲ ಅಂದರೂ ಕೂಡ ನಾವು ಕಂಬೈನ್ ಮಾಡ್ಬೋದು. ಇದು ಕಾರ್ಟೇಷಿಯನ್ ಪ್ರಾಡಕ್ಟ್ನ ಒಂದು ಫೆಸಿಲಿಟಿ. ಇಟ್ ಈಸ್ ಡಿನೋಟೆಡ್ ಆಸ್ ಎಕ್ಸ್ ಅಥವಾ ಇಂಟು ಅಂತ ನಾವು ಹೇಳ್ಬೋದು. ದ ಡಿಗ್ರಿ ಆಫ್ ದ ರಿಸಲ್ಟಿಂಗ್ ರಿಲೇಷನ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ಅ ಸಮ್ ಆಫ್ ದ ಡಿಗ್ರಿ ಆಫ್ ದ ಬೋತ್ ರಿಲೇಷನ್ಸ್. ಸೊ ಒಂದು ರಿಸಲ್ಟೆಂಟ್ ಡಿಗ್ರಿ ಎಷ್ಟಪ್ಪ ಅಂತ ನಾವು ಲೆಕ್ಕ ಮಾಡಬೇಕು ಅಂತಂದರೆ ಎರಡು ಟೇಬಲ್ಗಳಲ್ಲಿ ಇರುವಂಥ ಡಿಗ್ರಿಗಳನ್ನು ಒಟ್ಟು ಟೋಟಲ್ ಮಾಡಿದಾಗ ಬರೋದನ್ನೇ ನಾವು ದ ಡಿಗ್ರಿ ಆಫ್ ದ ರಿಸಲ್ಟೆಂಟ್ ಅಥವಾ ರಿಸಲ್ಟಿಂಗ್ ರಿಲೇಷನ್ ಅಂತ ಹೇಳ್ತೀವಿ. ದ ಕಾರ್ಡಿನಾಲಿಟಿ ಆಫ್ ದ ರಿಸಲ್ಟಿಂಗ್ ರಿಲೇಷನ್ ಇಸ್ ಕ್ಯಾಲ್ಕುಲೇಟೆಡ್ ಆಸ್ ದ ಪ್ರಾಡಕ್ಟ್ ಆಫ್ ದ ಕಾರ್ಡಿನಾಲಿಟಿ ಆಫ್ ದ ರಿಲೇಷನ್ ಆನ್ ವಿಚ್ ದ ಕಾರ್ಟೇಷಿಯನ್ ಪ್ರಾಡಕ್ಟ್ ಇಸ್ ಸಪರೇಟ್. ಸೊ ಈಗ ನಾವು ಕಾರ್ಡಿನಾಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ ಮೊದಲನೇ ರಿಲೇಷನ್ ಅಂದರೆ ಒಂದು ಟೇಬಲ್ಲು ಮತ್ತು ಇನ್ನೊಂದು ರಿಲೇಷನ್ ಅಂದರೆ ಇನ್ನೊಂದು ಟೇಬಲಲ್ಲಿ ಅವೆರಡರದ್ದು ಕಾರ್ಡಿನಾಲಿಟಿನ ನಾವು ಪ್ರಾಡಕ್ಟ್ ಮಾಡಿದಾಗ ಮಲ್ಟಿಪ್ಲೈ ಮಾಡಿದಾಗ ಬರುವಂಥ ಆನ್ಸರೇ ಕಾರ್ಡಿನಾಲಿಟಿ ಆಫ್ ದ ರಿಸಲ್ಟಿಂಗ್ ರಿಲೇಷನ್ ಅಂತ ಹೇಳ್ತೀವಿ. ಸೊ ಯೂಸಿಂಗ್ ಟೂ ರಿಲೇಷನ್ ಇನ್ ಅ ಕ್ವೆರಿ, ಎರಡು ರಿಲೇಷನ್ ಎರಡು ಟೇಬಲ್ನ ಬಳಸ್ಕೊಂಡು ನಾವು ಕ್ವೆರಿನ ಬರೀಬಹುದಾ? ಎಸ್, ಬರಿಬಹುದು. ಕಾರ್ಟೇಷಿಯನ್ ಪ್ರಾಡಕ್ಟ್ ಆನ್ ಟೂ ಟೇಬಲ್ಸ್, ಕಾರ್ಟೇಷಿಯನ್ ಪ್ರಾಡಕ್ಟ್ ಇಲ್ಲಿ ನಾವು ಕಾಣ್ಬೋದು. ಹೇಗೆಂದರೆ
When more than one table is to be used in a query, we must specify the table names by separated comma. So ನಾವು ಯಾವುದಾದ್ರೂ ಎರಡು ಟೇಬಲ್ಗಳನ್ನು ಬಳಸ್ಕೋಬೇಕು, ಕ್ವೈರಿನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದಾಗ ಅಥವಾ ಡೇಟಾನ ರಿಟ್ರೀವ್ ಮಾಡಬೇಕು ಅಂದಾಗ ಟೇಬಲ್ ನೇಮ್ಗಳ ಮೆನ್ಷನ್ ಮಾಡುವ ಮಧ್ಯದಲ್ಲಿ ಕಾಮಾ ಸಪರೇಟರ್ನ ಬಳಸಬೇಕಾಗುತ್ತೆ. ಸೊ ಡಿಸ್ಪ್ಲೇ ಆಲ್ ದ ಪಾಸಿಬಲ್ ಕಾಂಬಿನೇಷನ್ಸ್ ಆಫ್ ಟಪಲ್ಸ್ ಆಫ್ ದ ರಿಲೇಷನ್ ಡ್ಯಾನ್ಸ್ ಅಂಡ್ ಮ್ಯೂಸಿಕ್. ಡ್ಯಾನ್ಸ್ ಟೇಬಲಲ್ಲಿ ಮತ್ತು ಮ್ಯೂಸಿಕ್ ಟೇಬಲಲ್ಲಿ ಎರಡರಲ್ಲೂ ಬರುವಂಥ ಕಾಂಬಿನೇಷನ್ಸ್ ನಾವು ಡಿಸ್ಪ್ಲೇ ಮಾಡಬೇಕಂದಾಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಮ್ಯೂಸಿಕ್ ಆರ್ ಡ್ಯಾನ್ಸ್ ಅಥವಾ ಡ್ಯಾನ್ಸ್ ಮ್ಯೂಸಿಕ್ ಅಂತ ಬರೀಬೋದು. From all the possible combinations of tuples of relations, dance and music, display only those rows such that the attribute name in both have the same value. So ಎರಡು ಕಾಲಮ್ಗಳಲ್ಲಿ ಎರಡು ಟೇಬಲ್ಗಳಲ್ಲಿ ಸೊ ಅಟ್ರಿಬ್ಯೂಟ್ ನೇಮ್ ಸೇಮ್ ಇರುವಂಥದ್ದು ಹೇಗೆ ಡಿಸ್ಪ್ಲೇ ಮಾಡೋದು ಅಂತಂದರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಡ್ಯಾನ್ಸ್ ದಟ್ ಇಸ್ ಡಿ, ಮ್ಯೂಸಿಕ್ ಎಮ್, ವೇರ್ ಡಿ ನೇಮ್ ಆ್ಯಂಡ್ ಎಮ್ ನೇಮ್. ಸೊ ಮ್ಯೂಸಿಕ್ನಲ್ಲಿ ಇರುವಂಥ ನೇಮು ಮತ್ತು ಡ್ಯಾನ್ಸ್ನಲ್ಲಿರುವಂಥ ನೇಮು ಎರಡು ಕಾಮನ್ ಆಗಿರೋದನ್ನು ಡಿಸ್ಪ್ಲೇ ಮಾಡ್ತಾ ಹೋಗ್ತೀವಿ. ಇಟ್ ಇಸ್ ಇಂಪಾರ್ಟೆಂಟ್ ಟು ನೋಟ್ ದಟ್ ದ ಟೇಬಲ್ ಅಲಿಯಾಸ್ ಈಸ್ ವ್ಯಾಲಿಡ್ ಓನ್ಲಿ ಫಾರ್ ದ ಕರೆಂಟ್ ಕ್ವೈರಿ. ಸೊ ಆ ಒಂದು ಟೇಬಲ್ನ ವ್ಯಾಲ್ಯೂಸ್ ಓಕೆ ಅಥವಾ ಅಲಿಯಾಸ್ ಅಂತ ಹೇಳ್ತೀವಲ್ಲ, ಸೊ ಅದು ಎಲ್ಲಿವರೆಗೆ ವ್ಯಾಲಿಡ್ ಆಗಿರುತ್ತೆ ಅಂದರೆ ಆ ಒಂದು ಮೂಮೆಂಟಲ್ಲಿ ಬರೆಯುವಂಥ ಕ್ವೈರಿವರೆಗೆ ಮಾತ್ರ ಅದು ವ್ಯಾಲಿಡ್ ಆಗಿರುತ್ತೆ. ಆ್ಯಂಡ್ ದಿ ಒರಿಜಿನಲ್ ಟೇಬಲ್ ನೇಮ್ ಕೆನಾಟ್ ಬಿ ಯೂಸ್ಡ್ ಇನ್ ದ ಕ್ವೈರಿ ಇಫ್ ಇಟ್ಸ್ ಅಲಿಯಾಸ್ ಈಸ್ ಗಿವನ್ ಇನ್ ಫ್ರಮ್ ಕ್ಲಾಸ್. ಫ್ರಮ್ ಕ್ಲಾಸ್ನಲ್ಲಿ ನಾವು ಕೊಡಬೇಕಾದ್ರೆ ಅಲಿಯಾಸನ್ನು ಬಳಸ್ತೀವಿ. ಮೇಜರಾಗಿ ಟೇಬಲ್ನ ನೇಮ್ಗಳನ್ನ ಡೈರೆಕ್ಟಾಗಿ ಒರಿಜಿನಲ್ ಟೇಬಲ್ ನೇಮನ್ನು ತೊಗೊಳ್ಳಲ್ಲ. ಸೊ ಡ್ಯಾನ್ಸ್ ಡಿ ಅಂತ ತೊಗೋದ್ವಿ, ಮ್ಯೂಸಿಕ್ ಎಮ್, ವೇರ್ ಡಿ ಎನ್, ಎಮ್ ಎನ್. ಸೊ ಅಲಿಯಾಸ್ಗಳಿದ್ದಾವೆ ಅಂದರೆ ಡಿ ಸ್ಟ್ಯಾಂಡ್ಸ್ ಫಾರ್ ಡ್ಯಾನ್ಸ್ ಟೇಬಲ್, ಎಮ್ ಸ್ಟ್ಯಾಂಡ್ ಫಾರ್ ಮ್ಯೂಸಿಕ್ ಟೇಬಲ್. ಸೊ ಅಲಿಯಾಸ್ಗಳನ್ನ ತಗೊಂಡು ನಾವು ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಜಾಯಿನ್ ಆನ್ ಟು ಟೇಬಲ್ಸ್, ಎರಡು ಟೇಬಲ್ಗಳನ್ನ ಜಾಯಿನ್ ಮಾಡಬಹುದಾ? ಎಸ್. ಹೇಗೆ ಜಾಯಿನ್ ಮಾಡಬಹುದು? ಇಟ್ ಕಂಬೈನ್ಸ್ ದ ಟಪಲ್ಸ್ ಫ್ರಮ್ ಟೂ ಟೇಬಲ್ಸ್ ಆನ್ ಅ ಸ್ಪೆಸಿಫಿಕ್ ಕಂಡೀಷನ್. ಸೊ ಟಪಲ್ಗಳನ್ನ ನಾವು ಜಾಯಿನ್ ಮಾಡ್ಬೋದು, ಜಾಯಿನ್ ಮಾಡಿ ಡಿಸ್ಪ್ಲೇ ಮಾಡ್ಬೋದು ಬೇಸ್ಡ್ ಆನ್ ದ ಕಂಡೀಷನ್ಸ್. ಸೊ ದಿಸ್ ಈಸ್ ಲೈಕ್ ಅನ್ಲೈಕ್ ಕಂಡೀಷನ್ ಪ್ರಾಡಕ್ಟ್ ವಿಚ್ ಮೇಕ್ ಆಲ್ ದ ಪಾಸಿಬಲ್ ಕಾಂಬಿನೇಷನ್. ಇದು ಕೂಡ ಒಂದು ರೀತಿ ಈ ಕಂಡೀಷನ್ ಪ್ರಾಡಕ್ಟ್ ರೀತಿಯಲ್ಲೇ ಇದು ಕೂಡ ಕಾಂಬಿನೇಷನ್ನ ಕೊಡ್ತಾ ಬರುತ್ತೆ. ವೈಲ್ ಯೂಸಿಂಗ್ ದ ಜಾಯಿನ್ ಕ್ಲಾಸ್, ಇಲ್ಲಿ ನಾವು ಜಾಯಿನ್ ಕ್ಲಾಸ್ ಬಳಸಬೇಕಾದಾಗ ವಿ ಸ್ಪೆಸಿಫೈ ದ ಕಂಡೀಷನ್ಸ್ ಆನ್ ದ ರಿಲೇಷನ್ ಅಟ್ರಿಬ್ಯೂಟ್ಸ್ ಆಫ್ ಟೂ ಟೇಬಲ್ಸ್. ಎರಡು ಟೇಬಲ್ಗಳಿಗೆ ಸಂಬಂಧಪಟ್ಟಂಥ ಕಂಡೀಷನ್ಸ್ ನಾವಿಲ್ಲಿ ಬರೀಬೇಕಾಗುತ್ತೆ ವಿತ್ ಇನ್ ದ ಫ್ರಮ್ ಕ್ಲಾಸ್. ಯೂಶಲಿ ಸಚ್ ಅನ್ ಆಟ್ರಿಬ್ಯೂಟ್ ಈಸ್ ದ ಪ್ರೈಮರಿ ಕೀ ಇನ್ ಒನ್ ಟೇಬಲ್ ಆ್ಯಂಡ್ ದ ಫಾರಿನ್ ಕೀ ಇನ್ ಅನದರ್ ಟೇಬಲ್. ಸೊ ಯಾವ ರೀತಿಯಾಗಿ ನಾವು ತೊಗೊಳ್ತೀವಿ ಅಂತ ಹೇಳಿದ್ರೆ ಒಂದು ಟೇಬಲ್ನಲ್ಲಿ ಪ್ರೈಮರಿ ಕೀ ಆಗಿರಬೇಕು, ಮತ್ತೊಂದು ಟೇಬಲ್ನಲ್ಲಿ ಫಾರಿನ್ ಕೀನೇ ಆಗಿರಬಹುದು. ಸೊ ಈಗ ಯೂಸಿಂಗ್ ಕಂಡೀಷನ್ ಇನ್ ವೇರ್ ಕ್ಲಾಸ್, ಸೆಲೆಕ್ಟ್ ಸ್ಟಾರ್ ಫ್ರಮ್ ಯೂನಿಫಾರ್ಮ್ ಯು ಅಂದರೆ ಇದು ಅಲಿಯಾಸ್ ಆಗುತ್ತೆ ಯೂನಿಫಾರ್ಮ್ಗೆ. ಕಾಸ್ಟ್ ಸಿ ವೇರ್ ಯು ಡಾಟ್ ಯು ಕೋಡ್ ಈಸ್ ಇಕ್ವಲ್ ಟು ಸಿ ಡಾಟ್ ಯು ಕೋಡ್. ಸೊ ಯೂನಿಫಾರ್ಮ್ನಲ್ಲಿರುವಂಥ ಯು ಕೋಡು ಮತ್ತು ಸೊ ಕಾಸ್ಟ್ನಲ್ಲಿರುವಂಥ ಯು ಕೋಡ್ ಎರಡು ಸೇಮ್ ಇದ್ದಾಗ ಮಾತ್ರ ನಾವು ಡಿಸ್ಪ್ಲೇ ಮಾಡ್ತಾ ಬರ್ತೀವಿ. ಎಕ್ಸ್ಪ್ಲಿಸಿಟ್ ಯೂಸ್ ಆಫ್ ಜಾಯಿಂಟ್ ಕ್ಲಾಸ್, ಜಾಯಿಂಟ್ ಕ್ಲಾಸನ್ನು ಯಾವ ರೀತಿ ಬಳಸಬಹುದು ಹೊರಗಡೆ ಅಂತಂದರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಯೂನಿಫಾರ್ಮ್ ಯು ಜಾಯಿನ್. ಸೊ ಎರಡನ್ನೂ ಕ್ಲಬ್ ಮಾಡ್ತಾ ಇದ್ದೀವಿ. ಈಗ ಯೂನಿಫಾರ್ಮ್ ಟೇಬಲ್ ಮತ್ತು ಕಾಸ್ಟ್ ಟೇಬಲ್ ಎರಡು ಜಾಯಿನ್ ಮಾಡ್ತೀವಿ ಯೂಸಿಂಗ್ ಅಲಿಯಾಸ್, ಯು ಮತ್ತು ಸಿನ ಅಲಿಯಾಸ್ಗಳನ್ನ ಬಳಸ್ಕೊಂಡು. ಜಾಯಿನ್ ಕಾಸ್ಟ್ ಆನ್ ಯು ಡಾಟ್ ಯು ಕೋಡ್ ಈಸ್ ಇಕ್ವಲ್ ಟು ಸಿ ಡಾಟ್ ಯು ಕೋಡ್. ಸೊ ಎಕ್ಸ್ಪ್ಲಿಸಿಟ್ ಯೂಸ್ ಆಫ್ ನ್ಯಾಚುರಲ್ ಜಾಯಿನ್. ಸೊ ನ್ಯಾಚುರಲ್ ಜಾಯಿನನ್ನು ಹೇಗೆ ಬೆಳೆಸ್ತಾರೆ ಅಂತಂದರೆ ದೇರ್ ಇಸ್ ಆನ್ ಎಕ್ಸ್ಟೆನ್ಷನ್ ಆಫ್ ಜಾಯಿನ್ ಆಪರೇಷನ್ ಕಾಲ್ಡ್ ನ್ಯಾಚುರಲ್ ಜಾಯಿನ್. ಸೊ ಜಾಯಿನ್ಗೆ ಮತ್ತೊಂದು ಮುಂದುವರಿದಂಥ ಆಪರೇಷನ್ ಯಾವುದಪ್ಪ ಅಂದರೆ ನ್ಯಾಚುರಲ್ ಜಾಯಿನ್ ಅಂತ ಬರುತ್ತೆ, ವಿಚ್ ವರ್ಕ್ಸ್ ಸಿಮಿಲರ್ ಟು ಜಾಯಿನ್ ಕ್ಲಾಸ್. ಜಾಯಿನ್ ಕ್ಲಾಸ್ ಥರನೇ ಇದು ವರ್ಕು ಆಗುತ್ತೆ, ಬಟ್ ರಿಮೂವ್ಸ್ ದ ರಿಡೆಂಡೆಂಟ್ ಆಟ್ರಿಬ್ಯೂಟ್. ರಿಪೀಟೆಡ್ ಆಗಿರುವಂಥದ್ದು ಪದೇ ಪದೇ ಬರುವಂಥ ಆಟ್ರಿಬ್ಯೂಟ್ಗಳು ಯಾವುದೇ ಇದ್ರೂ ರಿಮೂವ್ ಮಾಡಿಕೊಂಡು ಉಳಿದಿದ್ದನ್ನ ಡಿಸ್ಪ್ಲೇ ಮಾಡುತ್ತೆ. ದಿಸ್ ಆಪರೇಟರ್ ಕ್ಯಾನ್ ಬಿ ಯೂಸ್ ಟು ಜಾಯಿನ್ ಕಂಟೆಂಟ್ಸ್ ಆಫ್ ಟೂ ಟೇಬಲ್ಸ್ ಇಫ್ ದೇರ್ ಈಸ್ ಒನ್ ಕಾಮನ್ ಆಟ್ರಿಬ್ಯೂಟ್ ಇನ್ ಬೋತ್ ದ ಟೇಬಲ್ಸ್. ಸೊ ಎರಡೂ ಟೇಬಲ್ನಲ್ಲಿ ಬರುವಂಥ ಕಂಟೆಂಟ್ಗಳನ್ನು ಜಾಯಿನ್ ಮಾಡೋದಕ್ಕೋಸ್ಕರ ಸೊ ನ್ಯಾಚುರಲ್ ಜಾಯಿನ್ ಬಳಸ್ತಾರೆ. ಬಟ್ ಒಂದು ಕಂಡೀಷನ್ ಏನಪ್ಪ ಅಂದರೆ ಇಫ್ ದೇರ್ ಇಸ್ ಓನ್ಲಿ ಒನ್ ಕಾಮನ್ ಆಟ್ರಿಬ್ಯೂಟ್, ಎರಡೂ ಟೇಬಲಲ್ಲಿ ಒಂದೇ ಕಾಮನ್ ಟೇಬಲ್ ಕಾಲಮ್ ಇರೋದನ್ನು ಕನ್ಸಿಡರ್ ಮಾಡಿಕೊಂಡು ಜಾಯಿನ್ ಮಾಡ್ತಾ ಹೋಗುತ್ತೆ. ಎಕ್ಸಾಂಪಲ್, ಸೆಲೆಕ್ಟ್ ಸ್ಟಾರ್ ಫ್ರಮ್ ಯೂನಿಫಾರ್ಮ್ ನ್ಯಾಚುರಲ್ ಜಾಯಿನ್ ಕಾಸ್ಟ್. ಸೊ ಆಗ ಇಲ್ಲಿ ಕಾಮನ್ ಆಗಿರುವಂಥ ಆಟ್ರಿಬ್ಯೂಟನ್ನ ಕೌಂಟ್ ತಗೊಂಡು ನಮಗೆ ಅಲ್ಲಿ ವ್ಯಾಲ್ಯೂಸನ್ನು ಡಿಸ್ಪ್ಲೇ ಮಾಡ್ತಾ ಬರುತ್ತೆ. ಪಾಯಿಂಟ್ಸ್ ಟು ಬಿ ಕನ್ಸಿಡರ್ಡ್ ವೈಲ್ ಅಪ್ಲೈಯಿಂಗ್ ಜಾಯಿನ್ ಆಪರೇಷನ್ಸ್ ಆನ್ ಟು ಆರ್ ಮೋರ್ ರಿಲೇಷನ್ಸ್. ಸೊ ನಾವು ಜಾಯಿನ್ ಆಪರೇಷನ್ಸ್ ಅಪ್ಲೈ ಮಾಡಬೇಕಾದ್ರೆ ಎರಡು ಟೇಬಲ್ಗಳ ನಡುವೆ ಒಂದಷ್ಟು ಪಾಯಿಂಟ್ಗಳನ್ನ ನಾವು ನೆನಪಿಡಬೇಕಾಗುತ್ತೆ. ಇಫ್ ಟೂ ಟೇಬಲ್ಸ್ ಆರ್ ಟು ಬಿ ಜಾಯಿಂಡ್ ಆನ್ ಈಕ್ವಲಿ ಕಂಡೀಷನ್ ಆನ್ ದ ಕಾಮನ್ ಆಟ್ರಿಬ್ಯೂಟ್, then one may use join with on class or natural join in from class.
ಸೊ 2 ಟೇಬಲ್ಗಳನ್ನ ನಾವು ಕಾಮನ್ ಅಟ್ರಿಬ್ಯೂಟ್ ಮೂಲಕ ಜಾಯಿನ್ ಮಾಡ್ತಿದ್ವಿ ಅಂತಂದರೆ, ಸೊ 2 ರೀತಿಯಲ್ಲಿ ನಾವು ಜಾಯಿನ್ ಮಾಡ್ಬೋದು. ಒಂದು ಜಾಯಿನ್ ವಿತ್ ಆನ್ ಕ್ಲಾಸು, ಅಥವಾ ಇನ್ನೊಂದು ನ್ಯಾಚುರಲ್ ಜಾಯಿನ್ ಅಂತಲೂ ಕೂಡ ಹೇಳ್ತೀವಿ. ದಟ್ ಈಸ್ ಇನ್ ಫ್ರಮ್ ಕ್ಲಾಸ್. ಇಫ್ 3 ಟೇಬಲ್ಸ್ ಆರ್ ಟು ಬಿ ಜಾಯಿನ್, ಈ 3 ಟೇಬಲ್ಗಳನ್ನ ನಾವೇನಾದ್ರು ಜಾಯಿನ್ ಮಾಡುವಂಥ ಸಂದರ್ಭ ಬಂದಾಗ, ಸೊ ಈಕ್ವಾಲಿಟಿ ಕಂಡೀಷನ್ ಮೇಲೆ ದೆನ್ 2 ಜಾಯಿನ್, 2 ಜಾಯಿನ್ ಅಂತ ತಗೊಂಡು, ಅಥವಾ ಒಂದು ನ್ಯಾಚುರಲ್ ಜಾಯಿನ್ ಅಂತ ನಾವು ತಗೋಬೇಕಾಗುತ್ತೆ. ಇನ್ ಜನರಲ್, ನಾವು ಜನರಲ್ ಆಗಿ ಮಾತಾಡಬೇಕಂತಂದ್ರೆ n-1 ಜಾಯಿನ್ಸ್ ಆರ್ ನೀಡೆಡ್ ಟು ಜಾಯಿನ್ n ಟೇಬಲ್. ಈಗ 10 ಟೇಬಲ್ಸ್ ತೊಗೊಂಡಾಗ 9 ಜಾಯಿನ್ಸ್ ಬೇಕಾಗುತ್ತೆ, 5 ಟೇಬಲ್ಸ್ ತೊಗೊಂಡಾಗ 4 ಜಾಯಿನ್ಸ್ ಬೇಕಾಗುತ್ತೆ. ಹಾಗಾಗಿ ಜನರಲ್ ಆಗಿ n ನಂಬರ್ ಆಫ್ ಟೇಬಲ್ಸ್ ಅಂತ ಹೇಳಿದಾಗ n-1 ನಂಬರ್ ಆಫ್ ಜಾಯಿನ್ಸ್ಗಳನ್ನ ನಾವು ನೋಡ್ಬೋದು. ಸೊ ವಿತ್ ಜಾಯಿನ್ ಕ್ಲಾಸ್ ವಿ ಮೇ ಯೂಸ್ ಎನಿ ರಿಲೇಷನಲ್ ಆಪರೇಟರ್ಸ್ ಟು ಕಂಬೈನ್ ಟಪಲ್ಸ್ ಆಫ್ 2 ಟೇಬಲ್ಸ್. ಸೊ ನಾವು ಜಾಯಿನ್ ಕ್ಲಾಸನ್ನು ಬಳಸುವಂಥ ಸಂದರ್ಭದಲ್ಲಿ, ಸೊ ಎನಿ ರಿಲೇಷನ್ ಆಪರೇಟರ್ಸ್, ಗ್ರೇಟರ್ ದನ್ ಆಗಿರ್ಬೋದು, ಲೆಸ್ ದನ್ ಆಗ್ಬೋದು, ಈಕ್ವಲ್ ಆಗಿರ್ಬೋದು, ನಾಟ್ ಈಕ್ವಲ್ ಆಗಿರ್ಬೋದು, ಲೆಸ್ ದನ್ ಈಕ್ವಲ್ ಟು, ಗ್ರೇಟರ್ ದನ್ ಈಕ್ವಲ್ ಟು, ಯಾವುದೇ ರಿಲೇಷನ್ ಆಪರೇಟರ್ಸನ್ನು ಬಳಸ್ಕೊಂಡು ವಿ ಕ್ಯಾನ್ ಕಂಬೈನ್ ದ ಟಪಲ್ಸ್ ಆಫ್ 2 ಟೇಬಲ್ಸ್. 2 ಟಪಲ್ಸ್ಗಳನ್ನು ನಾವು ಜಾಯಿನ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿಗೆ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂಥ ಇರತಕ್ಕಂಥ ಎಲ್ಲ ಕಾನ್ಸೆಪ್ಟ್ಗಳು ಕೂಡ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಅಂತ ಭಾವಿಸಿದ್ದೀನಿ. ಸೊ ಇನ್ನೇನಾದರೂ ನಿಮಗೆ ಕಾನ್ಸೆಪ್ಟ್ಗಳಲ್ಲಿ ಅರ್ಥ ಆಗಿಲ್ಲ, ಕ್ವೈರಿಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ಏನಾದ್ರು ಅನಿಸಿದ್ರೆ ದಯವಿಟ್ಟು ಕಮೆಂಟ್ಗಳನ್ನು ಹಾಕೋದ್ರ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಇನ್ನು ಯಾರಾದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಸೊ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನುಳಿದಂಥ ನಿಮ್ಮೆಲ್ಲ ಸ್ನೇಹಿತರ ಬಳಗಕ್ಕೆ ಸೊ ಇದನ್ನು ಶೇರ್ ಮಾಡ್ತಾ ಬನ್ನಿ. ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇದೆಲ್ಲವೂ ತಲುಪಲಿ ಅಂತ ಕೇಳ್ಕೊತಿದ್ದೀನಿ. ಸೊ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ಗಳು ಇದ್ದಾವೆ. ಇವೆಲ್ಲದಕ್ಕೂ ಕೂಡ ಆದಷ್ಟು ನಾವು ಆನ್ಸರ್ಗಳನ್ನ ಹುಡುಕಿಕೊಂಡು ಸೊ ಅದಕ್ಕೆ ತಯಾರಿ ಮಾಡಿಸ ಬಂದಲ್ಲೇ ಖಂಡಿತ ಒಳ್ಳೆಯ ಫಲಿತಾಂಶವನ್ನು ಪಡಿಬಹುದು. ಸೊ ಇದೆಲ್ಲವೂ ಕೂಡ 2 ಮಾರ್ಕ್ಸ್ ಕ್ವಶನ್ಸು. ನೆಕ್ಸ್ಟ್ ಸೊ ಹಾಗೆ 3 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇಲ್ಲಿ ಇದ್ದಾವೆ. ಪ್ರತಿಯೊಂದಕ್ಕೂ ಕೂಡ ಆನ್ಸರ್ನ ಹುಡುಕಿದ್ರೆ ಖಂಡಿತ ಪ್ರಿಪರೇಷನ್ಸ್ ಭಾರಿ ಚೆನ್ನಾಗಿ ನಡೆಯುತ್ತೆ. ಇದಾದರೆ 5 ಮಾರ್ಕ್ಸ್ ಕ್ವಶನ್ಸ್ಗಳು ಕೂಡ ಇದ್ದಾವೆ. ಇದಾದ ಮೇಲೆ ವೆರಿ ಇಂಪಾರ್ಟೆಂಟ್ ಲೈಕ್ ಹೈ ಆರ್ಡರ್ ಕ್ವಶನ್ಸ್ ಅಂತ ಹೇಳ್ತೀವಿ. ಸೊ ಅಪ್ಲೈ, ಅನಲೈಸ್, ಎವ್ಯಾಲ್ಯೂಯೇಟ್, ಕ್ರಿಯೇಟ್. ಸೊ ಇಲ್ಲಿ ಒಂದಷ್ಟು ಕ್ವೈರೀಸ್ಗಳನ್ನ ಟೇಬಲ್ಗಳು ಕೊಟ್ಟಿರ್ತಾರೆ. ಸೊ ಆ ಟೇಬಲ್ಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ಕ್ವೈರೀಸ್ಗಳನ್ನ ನಾವು ಬರೀಬೇಕಾಗತ್ತೆ. ಸೊ ಈ ರೀತಿ ಒಂದಷ್ಟು ಸ್ಯಾಂಪಲ್ಸ್ಗಳನ್ನ, ಕ್ವಶನ್ಸ್ಗಳನ್ನ ನಾವಿಲ್ಲಿ ನೋಡಬಹುದು. ಸೊ ಮುಂದಿನ ವೀಡಿಯೋಗಳಲ್ಲಿ ಈ ಎಲ್ಲ ಕ್ವೈರೀಸ್ ಬರೆಯುವಂಥ ಪ್ರಾಬ್ಲಮ್ಸ್ಗಳಿಗೆ ಹೇಗೆ ಕ್ವೈರಿ ಬರೀಬೇಕು, ಸೊ ಯಾವುದೆಲ್ಲ ಕಮಾಂಡ್ಸ್ಗಳನ್ನು ನಾವು ಬಳಸಬೇಕಾಗತ್ತೆ, ಏನೆಲ್ಲ ಸ್ಟೇಟ್ಮೆಂಟ್ಗಳು ಬೇಕಾಗುತ್ತೆ, ವೇರ್ ಕಂಡೀಷನ್ಸ್ ಯಾವಾಗ ಬಳಸ್ತೀವಿ ಅನ್ನೋದನ್ನೆಲ್ಲ ನಾವು ಇನ್ ಡೀಟೇಲ್ ಆಗಿ ಮುಂದೆ ಬರುವಂಥ ವೀಡಿಯೋಗಳಲ್ಲಿ ನೋಡ್ತೀವಿ. ದಟ್ ಟು ವಿ ಆರ್ ಗೋಯಿಂಗ್ ಟು ಸಿ ದೋಸ್ ವೀಡಿಯೋಸ್ ಆನ್ ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ನಾವು ನೋಡಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೊ ಥ್ಯಾಂಕ್ ಯು ಸೋ ಮಚ್.